recording. ಮೊದಲು ವಿಶ್ವನಾಥ ಚಕ್ರವರ್ತಿ ಠಾಕೂರ್ ನೋಡೋಣ. 23ನೇ ಶ್ಲೋಕ 2ನೇ ಅಧ್ಯಾಯ. ನೈನಂ ಚಿಂದಂತಿ ಶಸ್ತ್ರಾಣಿ ನೈನಂ ನ ಚೈನಂ ಕ್ಲೇದಯಂತ್ಯಾವೋ ನ ಶೋಷಯತಿ ಮಾರುತಃ. Okay, weapons do not cut the soul, fire does not burn it, water does not wet it, wind does not dry it. ಅಂದ್ರೆ ಆತ್ಮದ ಒಂದು ಗುಣಗಳ ಬಗ್ಗೆ ಇಲ್ಲಿ ನೋಡ್ಬೋದು. ಗುಣಲಕ್ಷಣಗಳು ಏನು ಅಂದ್ರೆ ಯಾವುದೇ ರೀತಿಯ ಒಂದು ಆಯುಧಗಳಿಂದ ಅದನ್ನ ಕತ್ತರಿಸಕ್ಕೂ ಆಗೋದಿಲ್ಲ, ಬೆಂಕಿಯಿಂದ ಸುಡಲು ಆಗೋದಿಲ್ಲ, ಅದೇ ರೀತಿ ನೀರಿನಿಂದ ನೆನೆಸಕ್ಕೂ ಆಗೋದಿಲ್ಲ, ಗಾಳಿಯಿಂದ ಒಣಗಿಸಕ್ಕೂ ಆಗೋದಿಲ್ಲ. ಆ ಒಂದು ವಿಶೇಷತೆ ಅನ್ನೋದು ಈ ಒಂದು ಆತ್ಮದಲ್ಲಿದೆ, ಅದರ ಗುಣಲಕ್ಷಣ. Also, it is not possible to injure the soul at all by the weapons used by you in the life. That is explained in this verse. Weapons such as swords cannot cut it. The fire weapon cannot burn it. The rain weapon cannot wet it. Nor can the wind weapon dry it. So, ಯಾವುದೇ ರೀತಿಯ ಒಂದು ಆಯುಧಗಳಿಂದ ಅದನ್ನು ಯಾವುದೇ ರೀತಿ ಹಾನಿಗೆ ಒಳಪಡಿಸಲು ಸಾಧ್ಯವಿಲ್ಲ. ಅದು ಇದರ ಒಂದು ಅರ್ಥ. ಓಕೆ. Weapons do not cut the soul. The fire weapon does not burn it. The water weapon does not wet it. The wind weapon does not dry it. Okay. But just at the house dweller is destroyed, when his house is burned, when the body is destroyed by the blow of weapons, the soul should also be destroyed. ಇಲ್ಲಿ ಒಂದು ಉದಾಹರಣೆಗೆ ಹೇಳ್ತಾರೆ. ಏನು, ಒಂದು ವ್ಯಕ್ತಿ ಸುಡಬೇಕು ಅನ್ನೋ ಅವಶ್ಯಕತೆ ಇಲ್ಲ. ಮನೆಯನ್ನು ಸುಟ್ಟದ ಏನಾಗುತ್ತೆ, ಮನೆ ಸುಡುವಾಗ ಆತನು ಸುಟ್ಟೋಗ್ತಾನೆ. ಅದೇ ರೀತಿ ಒಂದು ಆಯುಧದ ಒಂದು ಇದರಿಂದ ಏನಾಗುತ್ತೆ, ಆ ದೇಹ ಅನ್ನೋದು ನಶಿಸಿ ಹೋಗುತ್ತೆ. The body is destroyed by the blow of weapons. The soul should also be destroyed. Swords, shastrani, cannot cut it. The fire weapons, pavakaha, cannot burn it. The rain weapon, apaha, cannot wet it. The wind weapon, marutaha, cannot dry it. Accordingly, the Atma is not disturbed at all by being exposed to all these types of weapons, either those used for striking or those that are thrown. So, ಯಾವ ರೀತಿನೂ ವೆರಿ ಸಿಂಪಲ್ ಅರ್ಥ. ಯಾವುದೇ ಒಂದು ಆಯುಧಗಳಾಗಿರ್ಬೋದು, ಯಾವುದೇ ಒಂದು ಭೌತಿಕ ಅಂಶಗಳಿಂದ, ವಸ್ತುಗಳಿಂದ ಈ ಒಂದು ಆತ್ಮವನ್ನ ಇದರಲ್ಲಿ ನಿಂತ್ಕೊಳ್ಳಲಾಗಿದೆ. The soul can never be pierced by any weapon, nor burned by fire, nor moistened by water, nor dried by the wind. O Arjuna, the weapons used by you in battle cannot cause any pain or misery to the soul. Arjuna, ನೀನು ಉಪಯೋಗಿಸೋ ಒಂದು ಆಯುಧಗಳು ಏನಿದೆ, ಅಸ್ತ್ರ ಶಸ್ತ್ರಗಳು ಎಲ್ಲವೂ ಯಾವುದೇ ಒಂದು ಆತ್ಮವನ್ನ ಯಾವುದೇ ರೀತಿಯ ಹಾನಿ ಮಾಡೋದಕ್ಕೆ ಸಾಧ್ಯ ಇಲ್ಲ. To explain this, Sri Bhagavan is speaking this verse beginning with ನೈನಂ. ಇದನ್ನ ಪ್ರಾರಂಭದಲ್ಲಿ ನೈನಂ ಅನ್ನೋ ಪದದಿಂದ ಇದನ್ನ ಪ್ರಾರಂಭ ಮಾಡ್ತಿದ್ದಾರೆ. ನೈನಂ ಅಂದ್ರೆ ಏನು? ನಾಟ್ ಏನಂ, ಹಿಮ್, ದ ಜೀವಾತ್ಮ. Here the word shastrani means swords, etc. Pavakaha means the fire weapon, apaha, the water weapon, and marutaha, the air weapon. Arjuna, even if you use all these weapons, they will not cause any pain to the soul. ಎಂತ ಒಂದು ಆಯುಧವನ್ನು ಬಳಕೆ ಮಾಡೋದು ಸರಿ, ಯಾವುದೇ ರೀತಿಯ ಹಾನಿ ಅನ್ನೋದು ಈ ಒಂದು ಆತ್ಮಕ್ಕೆ ಆಗೋದಿಲ್ಲ ಅನ್ನೋದು ಈ ಒಂದು ಶ್ಲೋಕದ ಮುಖಾಂತರ ಕೃಷ್ಣ ಅರ್ಜುನಿಗೆ ತಿಳಿಸ್ತಾರೆ. ಓಕೆ, ಈಗ 24ನೇ ಶ್ಲೋಕವನ್ನು ನೋಡೋಣ. ಕಾಣಿಸ್ತಾ ಇದೆ 24ನೇ ಶ್ಲೋಕ. ಅಚ್ಛೇದ್ಯೋಯಂ ಅಧಾಯೋಯಂ ಆಕ್ಲೇದ್ಯೋ ಅಶೋಷ್ಯ ಏವ ಚ ನಿತ್ಯ ಸರ್ವಗತಾಸ್ಥಾನುರ್ ಅಚಲೋಯಂ ಸನಾತನಃ. This individual soul is unbreakable and insoluble and can be neither burned nor dried. He is everlasting, present everywhere, unchangeable, immovable, and eternally the same.
ಶಾಶ್ವತವಾಗಿ ಆತ್ಮವಾಗಿಯೇ ಉಳಿಯುತ್ತದೆ. ಯಾವುದೇ ರೀತಿಯ ಬದಲಾವಣೆಗಳು ಅನ್ನೋದಿಲ್ಲ. ಅದನ್ನ ಕತ್ತರಿಸಕ್ಕೂ ಸಾಧ್ಯ ಇಲ್ಲ, ಅದರ ಜೋಡಣೆ ಮಾಡಕ್ಕೂ ಆಗೋದಿಲ್ಲ, ಸುಡಕ್ಕೆ ಸಾಧ್ಯ ಇಲ್ಲ, ಒಣಗ್ಸಕ್ ಸಾಧ್ಯ ಇಲ್ಲ, ಯಾವುದೇ ರೀತಿಯ ಒಂದು ಹಾನಿ ಮಾಡೋದಕ್ಕೂ ಇಲ್ಲ, ಬದಲಾವಣೆ ಮಾಡೋದಕ್ಕೂ ಅದರಿಂದ ಸಾಧ್ಯ ಇಲ್ಲ. All these qualifications of the atomic soul definitely prove that the individual soul is eternally the atomic particle of the spirit whole, and he remains the same atom eternally without change. ಇದರಿಂದ ಪ್ರತಿಯೊಬ್ಬರಿಗೂ ನಮ್ಗೆ ಗೊತ್ತಾಗುತ್ತೆ ಏನು, ಈ ಒಂದು ಆತ್ಮ ಅನ್ನೋದು ಭಗವಂತನ ಒಂದು ಅಂಶ. ಯಾವುದೇ ರೀತಿಯ ಬದಲಾವಣೆಗಳಾಗಲ್ಲ, ಯಾವುದೇ ರೀತಿಯ ತೊಂದರೆಗಳು ಅದಕ್ಕೆ ಆಗೋದಿಲ್ಲ, ಮತ್ತೆ ಎಲ್ಲದಕ್ಕಿಂತ ಮುಖ್ಯವಾಗಿ ಅದು ಶಾಶ್ವತವಾದದ್ದು. The theory of monism is very difficult to apply in this case. ಏಕತ್ವ ಅಂದ್ರೆ ಎಲ್ಲವೂ ಒಂದೇ ಅಂತ ಹೇಳ್ತಾರಲ್ಲ, ಕರೆಕ್ಟ್. ಅದನ್ನ ಇಲ್ಲಿ ಈ ಒಂದು ಸಂದರ್ಭದಲ್ಲಿ ಯಾವ ರೀತಿಯನ್ನು ಅದನ್ನ ಅನ್ವಯ ಮಾಡೋದಕ್ಕೆ ಸಾಧ್ಯ ಇಲ್ಲ. ಆತ್ಮ ಪರಮಾತ್ಮ ಎಂದಿಗೂ ಬೇರೆ ಬೇರೆನೇ ಆಗಿರ್ತಾನೆ, ಯಾವತ್ತು ಒಂದಾಗಕ್ಕೆ ಸಾಧ್ಯ ಇಲ್ಲ. ಇವಾಗ ಬದ್ಧಾತ್ಮನಾಗಿ ನಾನು ಇಲ್ಲಿ ಬೇರೆ ಬಂದ್ಬಿಟ್ಟಿದ್ದೀನಿ, ಇಲ್ಲಿ ಅಜ್ಞಾನದಲ್ಲಿ ಬಿದ್ದೋಗಿದ್ದೀನಿ. ಆ ಒಂದು ಮಾಯವಾದಿ ತತ್ವ ಏನು, ಅಜ್ಞಾನದ ಬಂದಾಗ ಇಲ್ಲಿ ಬಿದ್ದಿರ್ತೀವಿ, ವಿಜ್ಞಾನ ಬಂದಿದ ತಕ್ಷಣ ಒಂದಾಗ್ಬಿಡ್ತೀವಿ. ಖಂಡಿತ ಸಾಧ್ಯವಿಲ್ಲ ಅನ್ನೋದು ಈ ಒಂದು ಶ್ಲೋಕದ ಒಂದು ಅರ್ಥವಾಗಿರುತ್ತೆ. ಬಿಕಾಸ್ ದ ಇಂಡಿವಿಜುವಲ್ ಸೋಲ್ ಇಸ್ ನೆವರ್ ಎಕ್ಸ್ಪೆಕ್ಟೆಡ್ ಟು ಬಿಕಮ್ ಒನ್ ಹೋಮೋಜಿನಿಯಸ್ಲಿ. ಅದಕ್ಕಾಗಿ ಆತ್ಮ ಯಾವುದೇ ಕಾರಣಕ್ಕೂ ಪರಮಾತ್ಮನಲ್ಲಿ ಒಂದಾಗೋದಿಕ್ಕೆ ಸಾಧ್ಯವಿಲ್ಲ. ಎಸ್, ಪರಮಾತ್ಮನ ಗುಣಗಳನ್ನ ಹೊಂದಿರಬಹುದು ಹೊರತುಪಡಿಸಿ ಪರಮಾತ್ಮನಿಗೆ ಒಂದಾಗೋದಿಕ್ಕೆ ಸಾಧ್ಯ ಇಲ್ಲ. After liberation from material contamination, the atomic soul may prefer to remain as a spiritual spark in the effulgent rays of the Supreme Godhead, but the intelligent soul enter into the spiritual planets to associate with the personality of Godhead. ಅಜ್ಞಾನಿಗಳಾದವರು ಈ ಒಂದು ಬ್ರಹ್ಮನ್ ಸಾಕ್ಷಾತ್ಕಾರ ಪಡ್ಕೊಳ್ಳುವಂತವ್ರು ಏನಾಗುತ್ತೆ, ಅವರೊಂದು ಇದು ಬ್ರಹ್ಮ ಜ್ಯೋತಿಯಲ್ಲಿ ಬೆಳಕಾಲಿ ಒಂದು ಕಿಟಿಯಾಗಿ ಇರಬಹುದು ಹೊರತುಪಡಿಸಿ ಅಲ್ಲೂ ಒಂದಾಗಕ್ಕಾಗೋದಿಲ್ಲ, ಇಲ್ಲೂ ಒಂದಾಗಲ್ಲ. ಹಲವಾರು ಮಾಯವಾದ ತತ್ವದಲ್ಲಿ ಹಲವಾರು ಒಂದು ಉದಾಹರಣೆಗಳನ್ನ ಕೊಡ್ತಾನೆ. ನೀವೆಲ್ಲ ಏನಾದ್ರು ಇದಕ್ಕೆ ಮುಂಚೆ ಏನಾದ್ರು ಕೇಳಿಸ್ಕೊಂಡಿದ್ರೆ ಅದೆಲ್ಲ ಗೊತ್ತು. ಯಾವ ರೀತಿ ಅಂದ್ರೆ, ಭಗವಂತ ಸಮುದ್ರ ನಾವೆಲ್ಲ ನದಿಗಳಿದ್ದ ಹಾಗೆ ಎಲ್ಲಾ ನದಿಗಳು ಎಲ್ಲಿಗೋಗುತ್ತೆ, ಸಮುದ್ರದಲ್ಲಿ ಸೇರ್ಬಿಡುತ್ತೆ. ಆ ರೀತಿ ಯಾವ ರೀತಿ ಸಮುದ್ರದಲ್ಲಿ ಎಲ್ಲಾ ನದಿಗಳು ಸೇರ್ಬಿಡುತ್ತೆ, ಅದೇ ರೀತಿನೇ ನಾವು ಸೇರ್ಬಿಡ್ತೀವಿ. ಆಚಾರ್ಯ ಹೇಳ್ತೀವಿ, ಇಲ್ಲ, ಸಾಧ್ಯನೇ ಇಲ್ಲ. ಭೌತಿಕ ಜಗತ್ತು, ಆಧ್ಯಾತ್ಮಿಕ ಜಗತ್ತು, ಈ ಒಂದು ಸಮುದ್ರ ಮತ್ತೆ ಈ ಒಂದು ನದಿಗಳು ಇದ್ದ ಹಾಗೆ. ಇದರಿಂದ ಅದನ್ನ ಸೇರ್ಕೊಳ್ಳುತ್ತೆ ಅಂದ್ರೆ ಹಲವಾರು ಮೀನುಗಳು ಇರುತ್ತೆ, ಹಲವಾರು ಜೀವರಾಶಿಗಳು ಇರುತ್ತೆ. ಆ ಒಂದು ಸಮುದ್ರದೊಳಗಡೆ ಹೋಗಿದ ತಕ್ಷಣ ಸಮುದ್ರದಲ್ಲಿ ಇದರ ಮೀನುಗಳ ಒಟ್ಟಿಗೆ ಇದು ಸೇರ್ಪಡೆ ಅನ್ನೋದು ಆಗೋದಿಲ್ಲ. ಆ ಒಂದು ಇಂಡಿವಿಜುವಾಲಿಟಿ, ಪ್ರತ್ಯೇಕತೆ ಅನ್ನೋದು ಯಾವುದೇ ಕಾರಣಕ್ಕೂ ಇರುತ್ತೆ. ಎಸ್, ಆಫ್ಟರ್ ಲಿಬರೇಷನ್ ಇದಾಯ್ತು. ಇನ್ನೊಂದು, ಅಭಕ್ತನಾದವನು ಇಲ್ಲ ಅಂದ್ರೆ ಅಜ್ಞಾನಿ ಆದವನು, ಅಲ್ಪ ಬುದ್ಧಿವಂತನುಳ್ಳವನು ಈ ಒಂದು ಬೆಳಕಲ್ಲಿ ಒಂದಾಗಬೇಕು ಅಂತ ಹೇಳ್ತಾನೆ. ಉದಾಹರಣೆಗೆ ಇದೆಲ್ಲರಿಗೂ ಗೊತ್ತು, ಈ ಒಂದು ಬ್ರಹ್ಮಜ್ಯೋತಿ ಅದು ಭಗವಂತನ ಒಂದು ದೇಹದ ಕಾಂತಿಯಾಗಿದೆ. ಆ ಬ್ರಹ್ಮಜ್ಯೋತಿಯಲ್ಲಿ ನಾನು ಒಂದಾಗ್ಬಿಡ್ತೀನಿ, ಆ ಬೆಳಕಾಗ್ಬಿಡ್ತೀನಿ ಅಂತಾನೆ. ಖಂಡಿತ ಭಕ್ತನಾದವನು ಯಾವುದೇ ಕಾರ್ಯಕ್ಕೂ ಅದನ್ನ ಸ್ವೀಕರಿಸಲ್ಲ. ಆತ ಏನ್ ಮಾಡ್ತಾನೆ, ಭಗವಂತನ ಧಾಮಕ್ಕೆ ಹೋಗಿ ಭಗವಂತನ ಸೇವೆಯಲ್ಲಿ, ಭಗವಂತನ ಒಂದು ಸಂಗತದಲ್ಲಿ ಆತನ ಸೇವೆಯನ್ನು ಮಾಡ್ಕೊಂಡಿರ್ತಾನೆ. ಇದೇ ವ್ಯತ್ಯಾಸ. ಇವಾಗ ಮುಕ್ತಿ ಅನ್ನೋದು 5 ತರದ ಮುಕ್ತಿ ಅನ್ನೋದು ಇರುತ್ತೆ. ಯಾರಾದ್ರೂ ಹೇಳ್ತಾರೆ 5 ತರದ ಮುಕ್ತಿ ಯಾವ ಯಾವ್ದು ಅಂತ? ಹರೇ ಕೃಷ್ಣ. ಹರೇ ಕೃಷ್ಣ. ಸಾಲೋಕ್ಯ, ಸಾರೂಪ್ಯ, ಸಾಯುಜ್ಯ, ಸಾಧ್ಯ. ಸಾಯುಜ್ಯ ಮುಕ್ತಿ, ಸಾರೂಪ್ಯ ಮುಕ್ತಿ, ಸಾಲೋಕ್ಯ ಮುಕ್ತಿ, ಅಮಿಪ್ಯ ಮುಕ್ತಿ ಮತ್ತೆ ಶಾಸ್ತ್ರ ಮುಕ್ತಿ. 5 ಮುಕ್ತಿಗಳು. ಸೊ ಎಲ್ಲದಕ್ಕಿಂತ ಮೊದಲನೇದು ಬಂದು ಸಾಯುಜ್ಯ ಮುಕ್ತಿ. ಸಾಯುಜ್ಯ ಅಂದ್ರೆ ಏನು, ಒಂದಾಗುವಂಥದ್ದು, ಯಾವ್ದ್ರಲ್ಲಿ ಬೆಳಕಲ್ಲಿ ಬೆಳಕಾಗ. ಸೊ ಖಂಡಿತ ಯಾವುದೇ ಭಕ್ತರು ಅದನ್ನ ಯಾವ ರೀತಿಯಲ್ಲೂ ಅದನ್ನ ಸ್ವೀಕರಿಸ್ಕೊಳ್ಳಲ್ಲ. ಅದಕ್ಕೆ ನೋಡ್ಬೋದು, ಭಕ್ತಿಯಲ್ಲಿ ಮುಖ್ಯವಾಗಿ ಏನಿರುತ್ತೆ ಅಂದ್ರೆ ಭಗವಂತನ ಸೇವೆ ಇಲ್ಲ. ಸೊ ಈ ಒಂದು ಬೇರೆ ತರದ ಮುಕ್ತಿ, 4 ಮುಕ್ತಿಗಳಲ್ಲಿ ಭಗವಂತನ ಒಂದು ಸೇವೆ ಅಂತ ಇರುತ್ತೆ. ಆದ ಕಾರಣ ಭಕ್ತರಾದವರು ಅದನ್ನ ಆಯ್ಕೆ ಮಾಡ್ಕೊಂತಾರೆ ಹೊರತುಪಡಿಸಿ ಈ ಒಂದು ಸಾಯುಜ್ಯ ಮುಕ್ತಿನ ಅವರು ಯಾವುದೇ ರೀತಿ ಆಚರಿಸುತ್ತಿಲ್ಲ. The word ಸರ್ವಗತ, all pervading, is significant because there is no doubt that living entities are all over God's creation. So ಎಲ್ಲರೂ ಭಗವಂತನ ಒಂದು ಅಂಶ, all pervading. ಮತ್ತೊಮ್ಮೆ ಓದ್ತೀನಿ, the word ಸರ್ವಗತ. ಸೊ ಭಗವಂತನ ಎಲ್ಲ ಜಾಗದಲ್ಲೂ ವ್ಯಾಪಿಸಿದ್ದಾನೆ. ಆಲ್ ಪರ್ವೇಡಿಂಗ್ is significant because there is no doubt that living entities are all over God's creation.
ಭಗವಂತನ ಅಂಶವಾಗಿ ಎಲ್ಲ ಜೀವರಾಶಿಗಳು ಎಲ್ಲಾದ್ರೂ ಸೃಷ್ಟಿ ಅನ್ನೋದು ಇದೆ. ಆ ಸೃಷ್ಟಿಯ ಮೂಲನೇ ಜೀವರಾಶಿಗಳಿಗೋಸ್ಕರ ಮಾಡುವಂಥದ್ದು. ಅಂತರಂಗ ಶಕ್ತಿ, ಬಹಿರಂಗ ಶಕ್ತಿ ಮಧ್ಯದಲ್ಲಿ ತಟಸ್ಥ ಶಕ್ತಿ ಜೀವರಾಶಿಗಳು. ಅವ್ರಿಗಿರುವ ಕೋರಿಕೆಗಳು, ಸ್ವಭಾವಗಳು, ಗುಣಗಳು ಅದಕ್ಕೆ ತಕ್ಕಂಗೆ ಒಂದು ಸೃಷ್ಟಿ ಅನ್ನೋದಾಗುತ್ತೆ. ಅದೇ ಈ ಒಂದು ಭೌತಿಕ ಜಗತ್ತು. ಉದಾಹರಣೆಗೆ ಒಂದು ತಪ್ಪಿತಸ್ಥನಿಗೆ ಒಂದು ಜೈಲು ಅನ್ನೋದು ಇರುತ್ತೆ. ನೋಡ್ಬೋದು ಹಲವಾರು ರೀತಿಯ ಜೈಲುಗಳು ಅನ್ನೋದು ಇರುತ್ತೆ. ನಮ್ಮ ಒಂದು ಬೆಂಗಳೂರಲ್ಲೂ ಬೆಂಗಳೂರು ಜೈಲು ಅನ್ನೋದಿದೆ, ತಿಹಾರ್ ಜೈಲ್ ಅಂತಿದೆ. ಒಂದೊಂದು ಮಟ್ಟದಲ್ಲಿ ಇರುತ್ತೆ. ಆ ಒಂದು ಜೈಲು ಅಷ್ಟೇ ಹಲವಾರು ಇದೆ. ಒಂದು ಬಂದು ಸುಮ್ಮನೆ ಫ್ರೀಯಾಗಿ ಎಲ್ಲರನ್ನು ಬಿಟ್ಟಿರ್ತಾರೆ. ಅಲ್ಲಿ ಹಲವಾರು ಸೇವೆಗಳನ್ನ ಕೊಡ್ತಾರೆ, ಅವರಿಗೆ ಕೆಲಸಗಳನ್ನ ತಗೊಂತಾರೆ. ಕೆಲವು ಎಷ್ಟೋ ಜನ ಜೈಲ್ಗೆ ಹೋದವರು ಬಟ್ಟೆ ಹೊಲಿಯೋದನ್ನ ಕಲ್ತಿದ್ದಾರೆ, ಹಲವಾರು ರೀತಿ ಬೇರೆದೆಲ್ಲ ಕಲ್ತು ನಂತರ ಆಚೆ ಬಂದಿರೋರಿದ್ದಾರೆ. ಇನ್ ಕೆಲವ್ರು ನೋಡ್ಬೋದು ಚಿಕ್ಕದಾಗಿ ಒಂದು ಕೊಠಡಿ, ಏನು ಬರೀ ಮೂರು ನಾಲ್ಕು ಅಷ್ಟೇ ಇರುತ್ತೆ. ಆ ಕೊಠಡಿ ಒಳಗಡೆ ಹಾಕಿ ಅವನು ಬೀಗ ಹಾಕಿ. ಈ ರೀತಿ ನನ್ನ ಒಂದು ಪ್ರಮಾಣ ಏನಿದೆ, ಎಷ್ಟರ ಮಟ್ಟಿಗೆ ನಾನು ತಪ್ಪಿತಸ್ಥನಾಗಿದೆ ಅಂತ ಜೈಲು. ಅದೇ ರೀತಿನೇ ಸೃಷ್ಟಿನು ಈ ಒಂದು ಭೌತಿಕ ಜಗತ್ತಲ್ಲಿ ಈ ಒಂದು ಬ್ರಹ್ಮಾಂಡ ಹೊರತುಪಡಿಸಿ ಹಲವಾರು ಬ್ರಹ್ಮಾಂಡಗಳಲ್ಲಿ ಹಲವಾರು ವಿಧದಲ್ಲಿದೆ. ಆದ್ರೆ ಆ ಸೃಷ್ಟಿ ಆಗುವ ಕಾರಣ ಏನು ಅಂದ್ರೆ ಈ ಜೀವಿ ಅಲ್ಲಿ ಇರೋದಕ್ಕೋಸ್ಕರವಾಗಿ ಆಗಿರುತ್ತೆ. ಎಸ್, ದಿ ಲೀವ್ ಆನ್ ದ ಲ್ಯಾಂಡ್, ಇನ್ ದ ವಾಟರ್, ಇನ್ ದ ಏರ್, ವಿತ್ ಇನ್ ದ ಅರ್ತ್ ಅಂಡ್ ಈವನ್ ವಿತ್ ಇನ್ ಫೈರ್. ಈ ಜೀವರಾಶಿಗಳು ಎಲ್ಲಾ ಜಾಗದಲ್ಲೂ ಇರುತ್ತೆ. ಕೆಲವರು ಮೂರ್ಖರು ಬೆಂಕಿಯಲ್ಲಿ ಇರಲ್ಲ, ಖಂಡಿತ ಬೆಂಕಿಯಲ್ಲೂ ಇರುತ್ತೆ. ಇವಾಗ ಕಂಡಿದೆ ವಾಲ್ಕಣದಲ್ಲೂ ಹಲವಾರು ಜೀವರಾಶಿಗಳಿದೆ, ಅಲ್ಲಿ ರೆಕ್ಕೆ ಹುಳುಗಳು ಅಂತ ಇದೆಯಂತೆ. ಇವಾಗ ಅದಕ್ಕೆ ಮುಂಚೆ ಬೆಂಕಿಯಲ್ಲಿ ಯಾವುದಿರಲ್ಲ. ಅಂದ್ರೆ ಜೀವಿಗಳಿಲ್ಲದೆ ಸೃಷ್ಟಿ ಇಲ್ಲ, ಅದೊಂದು ಸ್ಪಷ್ಟವಾಗಿ ನಮಗೆ ಗೊತ್ತಿಲ್ಲ. And they believe that they are sterilized in fire is not acceptable because it is clearly stated here that the soul cannot be burned by fire. ಇಲ್ಲಿ ಹೇಳಿದ್ರು ಬೆಂಕಿಯಿಂದ ಎಲ್ಲ ಸುಟ್ಟೋಗುತ್ತೆ, ಖಂಡಿತ ಎಲ್ಲವೂ ಸುಡಕ್ಕೆ ಸಾಧ್ಯವಿಲ್ಲ. ಸೊ 200 ಡಿಗ್ರಿ ಒಂದು ಶಾಖದಲ್ಲೂ ಸಹ ಜೀವರಾಶಿಗಳಿದೆ. ಸೂರ್ಯ ಲೋಕದಲ್ಲೂ ಸಹ ಜೀವರಾಶಿಗಳಿರುತ್ತೆ. ನೋಡದೇ ಇರೋದು, ನೋಡೋದಕ್ಕೂ ಸಹ ನಾವು ಇಲ್ಲೇ ನೋಡ್ಬೋದು. ಆ ಒಂದು ಎಲ್ಲಿ ಆ ಬಿಸಿ ವ್ಯಾಲ್ಕಣಗಳಿರುತ್ತೆ ಆ ಜಾಗದಲ್ಲೂ ಜೀವರಾಶಿಗಳಿದೆ. ಅಲ್ಲೂ ಸಹ ಹಲವಾರು ಗಿಡಗಳು ಬೆಳೆಯೋ ರೀತಿಯನ್ನು ನೋಡ್ತೀವಿ. ಅಂದ್ರೆ ಅದಕ್ಕೆ ತಕ್ಕಾದ ವಾತಾವರಣದಲ್ಲಿ ಅದರ ಒಂದು ಜೀವನ ಅನ್ನೋದು ಇರುತ್ತೆ. ಆದ ಕಾರಣ ಎಲ್ಲಾ ಜಾಗದಲ್ಲೂ ಭಗವಂತನ ಶಕ್ತಿಗಳು ವ್ಯಾಪಿಸಿದೆ ಅಂದ್ರೆ ಎಲ್ಲಾ ಜೀವರಾಶಿಗಳು ವ್ಯಾಪಿಸಿದೆ. Therefore, there is no doubt that there are living entities. ಇನ್ನೊಂದು ಅತಿ ಮುಖ್ಯವಾಗಿ ಅರ್ಥ ಮಾಡ್ಕೊಳ್ಬೇಕು, ಎಲ್ಲೆಲ್ಲ ಜೀವರಾಶಿಗಳಿದೆ ಅಲ್ಲಿ ಯಾರಿರ್ತಾರೆ? ಯಾರಾದ್ರೂ ಹೇಳ್ತಾರೆ? ಎಲ್ಲೆಲ್ಲ ಜೀವರಾಶಿಗಳಿದೆ ಅಲ್ಲಿ ಯಾರಿರ್ತಾರೆ? ಪರಮಾತ್ಮ. ಎಸ್, ವೆರಿ ಗುಡ್. ಪರಮಾತ್ಮ ಇಲ್ಲದೆ ಈ ಒಂದು ಆತ್ಮ ಇರೋದಿಲ್ಲ, ಭಗವಂತನ ಅಂಶ. ಸೊ ಎಲ್ಲೆಲ್ಲ ಜೀವಾತ್ಮ ಇದೆ ಅಲ್ಲೆಲ್ಲ ಪರಮಾತ್ಮ ಇರ್ತಾನೆ. ಆ ರೀತಿಯಾಗಿ ಭಗವಂತ ಸರ್ವ ವ್ಯಾಪಿಯಾಗಿದ್ದಾನೆ. ನಾವು ಒಂದು ದೃಷ್ಟಿಯಲ್ಲ, ಜೀವಾತ್ಮ ಇದ್ದಾನೆ ಅಂದ್ರೆ ಪರಮಾತ್ಮ ಇದ್ದಾನೆ. Therefore, there is no doubt that there are living entities also in the sun planet with the suitable bodies to live there. If the sun globe is uninhabited, then the word sarvagata, living everywhere, becomes meaningless. ಇದನ್ನ ನಾವು ಅರ್ಥ ಮಾಡ್ಕೊಳ್ಳೋದ್ರೆ ಈ ಒಂದು ಮಾತಿಗೆ, ಈ ಪದಕ್ಕೆ ಅರ್ಥಭರಿತವಾಗಿರೋದಿಲ್ಲ. ಸರ್ವಗತಃ, ಎಲ್ಲಾ ಜಾಗದಲ್ಲೂ ಭಗವಂತನು ಇರ್ತಾನೆ. ಅದು ಚಂದ್ರನಾಗಿರ್ಬೋದು, ಸೂರ್ಯನಾಗಿರ್ಬೋದು, ಗಾಳಿ ಆಗಿರ್ಬೋದು, ಬೆಂಕಿ ಆಗಿರ್ಬೋದು, ನೀರಾಗಿರ್ಬೋದು, ಎಲ್ಲಾ ಜಾಗದಲ್ಲೂ ವ್ಯಾಪಿಸಿರ್ತಾನೆ. ಓಕೆ, ಎಸ್. ನೋಟ್ಸ್ ಚಕ್ರವರ್ತಿ ಒಂದು ನಿಮಿಷ ಕಾಣಿಸ್ತಾ ಇದೆಯಾ? ಓಕೆ. ವಿಶ್ವನಾಥ ಚಕ್ರವರ್ತಿ ಠಾಕೂರ್ ಇದ್ರ ಬಗ್ಗೆ ಏನ್ ಹೇಳ್ತಾರೆ? ಆಕ್ಚುಲಿ ಅವರು ಬಂದು 2 ಶ್ಲೋಕವನ್ನು ಕವರ್ ಮಾಡ್ತಾ ಇದ್ದಾರೆ. ಬಲದೇವ್ ವಿದ್ಯಾಭೂಷಣ ಅವರು ಒಂದೇ ಮಾಡ್ತಾರೆ. ಆಮೇಲೆ ನೋಡೋಣ ವಿಶ್ವನಾಥ ಚಕ್ರವರ್ತಿ ಠಾಕೂರ್. ಬಲದೇವ್ ವಿದ್ಯಾಭೂಷಣ ನೋಡೋಣ. 14ನೇದು ಅಚ್ಛೇದ್ಯೋಯಂ ಅಧ್ಯಾಯೋಯಂ ಆಕ್ಲೇದ್ಯೋ ಶೋಷ್ಯ ಏವ ಚ ನಿತ್ಯ ಸರ್ವಗತಸ್ಥಾನುರ್ ಅಚಲೋಯಂ ಸನಾತನಃ. The soul cannot at all be cut, cannot be burned, cannot be moistened or dried. It is eternal, traveling in all types of bodies with fixed form and fixed qualities. ಈ ಒಂದು ಶ್ಲೋಕ ಇದು ಮುಖ್ಯ. ಇದು ಫಿಕ್ಸ್ಡ್ ಫಾರ್ಮ್ ಅಂಡ್ ಫಿಕ್ಸ್ಡ್ ಕ್ವಾಲಿಟೀಸ್. ಯಾರಾದ್ರೂ ಹೇಳ್ತಾರೆ? ಇದರ ಅರ್ಥವನ್ನು ಹೇಳ್ತೀರಾ? ಯಾವ ರೀತಿ ಅರ್ಥ ಮಾಡ್ಕೊಳ್ಬೇಕು ಇದನ್ನ? ಫಿಕ್ಸ್ಡ್ ಅಂದ್ರೆ ಏನು? ಸ್ಥಿರವಾಗಿರುವಂತಹ ಒಂದು ರೂಪ, ಸ್ಥಿರವಾಗಿರುವಂತಹ ಒಂದು ಗುಣ.
ಯಾರು ಹೇಳ್ತೀರಾ? ಯಾರಾದ್ರೂ ಅನ್ಮ್ಯೂಟ್ ಮಾಡಿ ಹೇಳ್ಬೋದು. ಸ್ಥಿರವಾಗಿರುವಂತಹ ರೂಪ ಮತ್ತೆ ಸ್ಥಿರವಾದ ಗುಣಗಳಲ್ಲೇ ಇರ್ತಾರೆ. ಹೆಂಗೆ? ನಮ್ದು ಹಲವಾರು ರೂಪಗಳಲ್ಲಿದ್ದೀವಿ, ಹಲವಾರು ಗುಣಗಳಲ್ಲಿದ್ದೀವಿ. ಹಿಂಗೆ ಸ್ಥಿರವಾದ ಒಂದು ರೂಪ, ಸ್ಥಿರವಾದ ಒಂದು ಗುಣದಲ್ಲಿ ಇರ್ತೀವಿ. ಯಾರಿಗೂ ಗೊತ್ತಿಲ್ವಾ? ನಿಮ್ಗೇನ್ ತೋಚುತ್ತೆ? ಆತ್ಮ ಸ್ಥಿರವಾಗಿರುತ್ತೆ ಪ್ರಭುಜಿ. ಈ ದೇಹ ಚೇಂಜ್ ಮಾಡ್ತಾ ಇರ್ಬೋದು, ಯೋನಿಗಳಿಂದ 84 ಲಕ್ಷ ಯೋನಿಗಳಲ್ಲಿ ಚೇಂಜ್ ಆಗ್ತಾ ಇರುತ್ತೆ. ಬಟ್ ಆತ್ಮ ಸ್ಥಿರವಾಗಿ ಮೊದ್ಲೇ ಏನಿರುತ್ತೆ ಕಡೆವರೆಗೂ ಅದೇ ಇರುತ್ತೆ. ಫಿಕ್ಸೆಡ್ ಫಾರ್ಮ್ ಅಂತ ಫಿಕ್ಸೆಡ್ ಕ್ವಾಲಿಟಿ ಅದೇ ಇರುತ್ತೆ ಆತ್ಮ. ಅದು ಯಾವ ರೀತಿ ಅಂದ್ರೆ ಅರ್ಥ ಆಗ್ಲಿಲ್ಲ. ಸಚ್ಚಿತ್ತ ಆನಂದ. ಎರಡು ಅಂಶಗಳು ಏನದು? ಒಂದು ರೂಪ, ಇನ್ನೊಂದು ಗುಣ. ಎರಡು ಸ್ಥಿರವಾಗಿದೆ. ಗುಣ ಎರಡು ಸ್ಥಿರವಾಗಿದೆ. ಅನ್ನಪೂರ್ಣ ಮತ್ತೆ ಹೇಳಿ. ಮ್ಯೂಟ್ ಮಾಡ್ತೀವಿ. ಓಕೆ, ಬೇರೆ ಯಾರು ಇಲ್ಲ? With fixed form and fixed qualities. ಎಲ್ಲರೂ ಅಂತ ತಿಳ್ಕೊಳ್ಬೇಕು, ಭೌತಿಕಕ್ಕೆ ರೂಪ ಇಲ್ಲ. ಏನ? ಭೌತಿಕಕ್ಕೆ ರೂಪ ಅನ್ನೋದು ಇಲ್ಲ. ಸೊ ಭೌತಿಕ ರೂಪ ಅನ್ನೋದು ಇಲ್ಲ. ರೂಪ ಇರೋದು ಆತ್ಮಕ್ಕೆ ಮಾತ್ರನೇ. ಕ್ಲಿಯರ್? ಸೊ ಅದು ಯಾವ ಕೋರಿಕೆಯನ್ನು ನಾವು ಇಟ್ಕೊಳ್ಳುತ್ತೆ, ಅದು ಈ ಒಂದು ಸೂಕ್ಷ್ಮ ಶರೀರಕ್ಕೆ ಅದಕ್ಕೊಂದು ರೂಪ ಅನ್ನೋದು ಬರುತ್ತೆ. ಆ ಕೋರಿಕೆ ಮೇಲೆ, ಆ ರೂಪದ ಮೇಲೆ ಈ ಒಂದು ಇದು ಕುಂತ್ಕೊಳ್ಳುತ್ತೆ. ಯಾವುದು? ಸ್ಥೂಲ ಶರೀರ, ಮನಸ್ಸು, ಭೂಮಿ ರಪನಲ ವೈಮನ ಆಗುತ್ತದೆ. ಈ 8 ಅಂಶಗಳಲ್ಲಿ 5 ಅಂಶಗಳು ಅದ್ರ ಮೇಲೆ ಕುಂತ್ಕೊಳ್ಳುತ್ತೆ. ಅದ್ರ ಮುಂಚೆ ಅದಕ್ಕೆ ಯಾವ ಕೋರಿಕೆ ಬರುತ್ತೆ ಅದೇ ರೂಪ ಕೊಡೋದು. ಆ ರೂಪಕ್ಕೆ ಸೂಕ್ಷ್ಮ ಶರೀರ ಹೊಂದ್ಕೊಂಡು ಕುಂತ್ಕೊಳ್ಳುತ್ತೆ, ಅದ್ರ ಮೇಲೆ ಸ್ಥೂಲ ಶರೀರ ಕುಂತ್ಕೊಳ್ಳುತ್ತೆ. ಆ ರೀತಿಯಾಗಿ ನಮಗೆ ನಾಯಿಯ ದೇಹ, ಕತ್ತೆಯ ದೇಹ, ಹಂದಿಯ ದೇಹ, ಮನುಷ್ಯನ ದೇಹ, ಯಾವ ದೇಹ ಯಾವ ರೀತಿಯ ಕೋರಿಕೆ ಇದೆ ಆ ರೀತಿಯ ಒಂದು ದೇಹಗಳನ್ನು ಸಿಗುತ್ತೆ. ಅದು ಭಗವಂತನ ಒಂದು ಅನುಗ್ರಹ. ಭಗವಂತನ ಪರಮಾತ್ಮನಾಗಿ ನೆಲೆಸಿದರೆ ನಮ್ಮ ಕೋರಿಕೆಗಳನ್ನ ಈಡೇರಿಸೋದಕ್ಕೋಸ್ಕರವಾಗಿ ಆ ಒಂದು ರೂಪ ಅನ್ನೋದು ಕೊಡ್ತಾನೆ. ಆದ್ರೆ ನನ್ನ ನಿತ್ಯವಾದ ನಿರಂತರವಾದ ಒಂದೇ ರೂಪನೇ ಇರುತ್ತೆ. ಈ ಆತ್ಮಕ್ಕಿರೋದು ಒಂದೇ ರೂಪನೇ, ಆತ್ಮದ ರೂಪದಲ್ಲಿ ಇರ್ತಾನೆ. ಕೋರಿಕೆಗಳ ಮೇರೆಗೆ ಪ್ರಕಟವಾಗಲು, ಕಣ್ಣಿಗೆ ಕಾಣಿಸೋದಕ್ಕೆ ಸೂಕ್ಷ್ಮವಾಗಿ ಸ್ಥೂಲವಾಗಿ ಅದಕ್ಕೆ ಬೇರೆ ಅನ್ನೋದು ಕಾಣಿಸುತ್ತೆ. ಆದ್ರೆ ಶಾಶ್ವತವಾಗಿ ಆತ್ಮದ ರೂಪ ಒಂದೇ ಆಗಿರುತ್ತೆ. ಎಸ್. ಇವಾಗ ಗುಣ ಏನದು? ಆತ್ಮದ ಗುಣ ಏನು? ಪರಮಾತ್ಮನ ಸೇವೆ ಮಾಡೋದು. ಎಸ್, ವೆರಿ ಗುಡ್. ಜೀವೇರ ಸ್ವರೂಪ ಕೃಷ್ಣರ ನಿತ್ಯ ದಾಸ. ಸೊ ಸದಾ ನಿತ್ಯ ದಾಸನಾಗಿರೋದು ಫಿಕ್ಸ್ಡ್ ಆದ ಒಂದು ಗುಣ. ಅದೇ ಗುಣ ಏನಾಗುತ್ತೆ? ಬದಲಾಗುತ್ತೆ. ಬದಲಾಗೋದು ಅಲ್ಲ, ಅಜ್ಞಾನದಿಂದ ಮಾಡುವಂಥದ್ದು ಏನಾಗುತ್ತೆ? ಸೊ ಆವಾಗ ನಾನು ಹಲವಾರು ಸೇವೆ ಅನ್ನೋದು, ಭೌತಿಕವಾಗಿ ಸೇವೆ ಅನ್ನೋದನ್ನ ತಗೊಳ್ತೀನಿ. ಉದಾಹರಣೆಗೆ ಗಂಡನ ಸೇವೆ, ತಂದೆಯ ಸೇವೆ, ಮಕ್ಕಳ ಸೇವೆ, ಆ ಸೇವೆ, ಸಮಾಜದ ಸೇವೆ, ದೇಶದ ಸೇವೆ, ಈ ರೀತಿ ಹಲವಾರು ರೀತಿಯ ಒಂದು ಸೇವೆಗೆ ನಾವು ಒಳಪಡ್ತೀವಿ. ಆದ್ರೆ ಇವೆರಡು ಬಂದು ಸ್ಥಿರವಾಗಿರೋದು. ಆತ್ಮಕ್ಕೆ ಬದಲಾವಣೆ ಅನ್ನೋದು ಇಲ್ಲ. ಅಜ್ಞಾನದಲ್ಲಿ ನಾವು ದೈಹಿಕವಾಗಿ ಅದನ್ನು ಬದಲಾಯಿಸ್ಕೊತೀವಿ. ಅದು ಶಾಶ್ವತವಾಗಿ ಒಂದೇ ರೀತಿಯ ಗುಣ, ಒಂದೇ ರೀತಿಯ ರೂಪ ಅನ್ನೋದು ಇರುತ್ತೆ. ಓಕೆ. Not being affected by any of these weapons, the Atma is thus called respectively by the appropriate names: unclevable, unburnable, insoluble, and indivisible. The word Eva indeed applies to all items in this list. The Atma certainly cannot be cut, burned, moistened, or fried. ಇಡೀ ಸೃಷ್ಟಿಯಲ್ಲಿ ಏನೆಲ್ಲ ಇದೆ, ಎಲ್ಲಾ ವಸ್ತುಗಳಿಂದ, ನಮ್ಮ ಕಣ್ಣಿಗೆ ಕಾಣಿಸೋ ಎಲ್ಲಾ ವಸ್ತುಗಳಿಂದನೂ ನಾವು ನಾಶ ಮಾಡಕ್ಕಾಗಲ್ಲ. ವೆರಿ ಸಿಂಪಲ್. ಯಾವುದೇ ಒಂದು ಭೌತಿಕ ಅಂಶದಿಂದ ಈ ಒಂದು ಆತ್ಮವನ್ನ ನಶಿಸಲು ಸಾಧ್ಯ ಇಲ್ಲ. ಯಾಕಂದ್ರೆ ಅದು ಅಚಿಂತ್ಯವಾದದ್ದು. The Atma is called all-pervading, sarvagataha, because it accepts all types of bodies. ಈ ಆತ್ಮ ಸರ್ವಗತಃ ಅಂತ ಹೇಳ್ತೀವಿ.
ಇನ್ನೊಂದು ಅತಿ ಮುಖ್ಯವಾಗಿ ಇಲ್ಲೊಂದು ಅಂಶ ತಿಳ್ಕೊಳ್ಬೇಕು. ಸರ್ವಗತಃ ಅಂದ್ರೆ ಆವಾಗ ಈ ಒಂದು ಆತ್ಮನು ಪರಮಾತ್ಮನ ತರ ಎಲ್ಲಾ ಜಾಗದಲ್ಲೂ ವ್ಯಾಪಿಸಿದ್ದಾನೆ. ಆತ್ಮಗಳು ಎಲ್ಲವೂ ಎಲ್ಲಾ ಜಾಗದಲ್ಲೂ ವ್ಯಾಪಿಸಿರುತ್ತೆ. ನೀರಿನೊಳಗೂ ಮೀನಾಗಿರುತ್ತೆ, ಆಕಾಶದಲ್ಲಿ ಪಕ್ಷಿಯಾಗಿರುತ್ತೆ, ಭೂಮಿಯ ಮೇಲೆ ಪ್ರಾಣಿಗಳಾಗಿರುತ್ತೆ. ಆ ರೀತಿ such as that of man, devata, bird and beast, one after the other according to karma. ಕರ್ಮಾನುಸಾರವಾಗಿ ಎಲ್ಲಾ ಪ್ರದೇಶಗಳಲ್ಲೂ ಎಲ್ಲಾ ವಾತಾವರಣಗಳಲ್ಲೂ ಎಲ್ಲಾ ರೀತಿಯ ಜಾಗದಲ್ಲೂ ಈ ಒಂದು ಆತ್ಮ ಅನ್ನೋದು ಇರುತ್ತೆ, ಜೀವಿಗಳು ಇರುತ್ತೆ. The Atma also possesses a fixed form, sthanuhu, and fixed quality, achalaha. The Shruti says, Shruti ಅನ್ನೋದನ್ನ ಈ ರೀತಿಯಾಗಿ ಈ ವಿವರಣೆ ಅನ್ನೋದು ಕೊಡುತ್ತೆ. ನಿರ್ದಿಷ್ಟವಾದ ರೂಪ ಮತ್ತೆ ಗುಣಗಳಿಗೆ ಈ ರೀತಿಯಾಗಿ ಹೇಳುತ್ತೆ. ಅವಿನಾಶಿವ ಅರೇಯಂ ಆತ್ಮಾನೋಚ್ಯತೆ ಧರ್ಮ. This Atma is indestructible with eternal qualities. Ruhat Aranyaka Upanishad. This Atma is indestructible with eternal qualities. Okay. One cannot interrupt the phrase anuchitti dharma to mean simply having the quality of indestructibility. So achintya ಅನ್ನೋದಕ್ಕೆ ಇಲ್ಲಿ ಅನ್ವಯವಾಗುತ್ತೆ. ಗುಣ ಏನಿದೆ, ಅಚಿಂತ್ಯವಾದ ಗುಣ, ಯಾವತ್ತೂ ನಾಶ ಮಾಡಕ್ಕೆ ಸಾಧ್ಯ ಆಗದೇ ಇರುವಂತಹ ಒಂದು ಗುಣ ಈ ಒಂದು ಆತ್ಮಕ್ಕೆ ಇದೆ. Since that would have the same meaning as avinashi mentioned previously in the same sentence. ಇದಕ್ಕೆ ಮುಂಚಿನ ಶ್ಲೋಕದಲ್ಲಿ ಅವಿನಾಶಿ ಅಂತ ಹೇಳಲಾಗಿದೆ, ಆದ್ರೂ ಇದೇ ಅರ್ಥದಲ್ಲಿ ಹೇಳಲಾಗಿದೆ. The meaning is the indestructible Atma has eternal anuchitti qualities dharma. ಶಾಶ್ವತವಾದದ್ದು ಅನ್ನೋದಕ್ಕೆ ಅನುಚಿತ್ತಿ ಅಂತೀವಿ, ನಂತರ ಗುಣಗಳಿಗೆ ಧರ್ಮ ಅಂತೀವಿ. ಈ ಒಂದು ಜೀವಿಯ ಧರ್ಮ ಏನು, ಪರಮಾತ್ಮನ ಸೇವೆಯಲ್ಲಿ ತೊಡಗುವಂಥದ್ದು. ಸನಾತನ is a ಗೀತಾ ವರ್ಡ್ಸ್ ಮೀನ್ಸ್ ಎಟರ್ನಲ್. ಇಲ್ಲಿ ಸನಾತನ ಅಂದ್ರೆ ಗೀತೆಯಲ್ಲಿ ಬರುವಂತ ಅರ್ಥ ಏನದ, ಶಾಶ್ವತವಾದದ್ದು, ಎಟರ್ನಲ್. The reason for this fault of repetition or redundancy of words. The word Nitya has already been mentioned in the verse, will be explained in the next verse. Nitya ಅನ್ನೋದನ್ನ ಆಲ್ರೆಡಿ ಒಂದು ಶ್ಲೋಕದಲ್ಲಿ ಹೇಳಲಾಗಿದೆ, ಅದರ ಅರ್ಥ ಇನ್ನು ಬರುವ ಶ್ಲೋಕದಲ್ಲಿ ನಾವು ತಿಳ್ಕೊಳ್ಬಹುದು. ಅದಕ್ಕೆ ವಿಶ್ವನಾಥ ಠಾಕೂರ್ 24-25 ಎರಡನ್ನು ಸೇರಿಸಿ ಅಲ್ಲಿ ಸೊ ಇದನ್ನು ಅಷ್ಟೇ ಎರಡನ್ನು ಸೇರಿಸಿ ಕೊಡಲಾಗಿದೆ. ಇವಾಗ 25ನೇ ಶ್ಲೋಕಕ್ಕೆ ಹೋಗೋಣ. ಈಗ 25ನೇ ಶ್ಲೋಕ. ಅವ್ಯಕ್ತೋಯಂ ಅಚಿಂತ್ಯೋಯಂ ಅವಿಕಾರ್ಯೋಯಂ ಉಚ್ಯತೆ ತಸ್ಮಾದೇವಂ ವಿದಿತ್ವೈನಾಂ ನಾನುಶೋಚಿತುಂ ಅರ್ಹಸಿ. ಅವ್ಯಕ್ತೋಯಂ ಅಚಿಂತ್ಯೋಯಂ ಅವಿಕಾರ್ಯೋಯಂ ಉಚ್ಯತೆ ತಸ್ಮಾದೇವಂ ವಿದಿತ್ವೈನಾಂ ನಾನುಶೋಚಿತುಂ ಅರ್ಹಸಿ. It is said that the soul is invisible, inconceivable, and immutable. Knowing this, you should not grieve for the body. ಇದು 3 ಗುಣಲಕ್ಷಣಗಳು ಆತ್ಮಕ್ಕಿರೋದು. ಇನ್ವಿಸಿಬಲ್, ಮೊದಲನೇದಾಗಿ ಕಾಣಿಸೋದಿಲ್ಲ, ಭೌತಿಕದ ಒಂದು ಸ್ಥೂಲತನಕ್ಕೆ ಸೂಕ್ಷ್ಮತನಕ್ಕೆ ಕಾಣಿಸ್ತಾ ಇರುವಂತ ವಸ್ತು ಈ ಆತ್ಮ. ಇನ್ಕನ್ಸಿವಬಲ್, ಯಾವ ರೀತಿಯ ಒಂದು ಅನುಭವದಿಂದನೂ ಅದನ್ನು ನಾವು ನೋಡೋದಕ್ಕೆ ಸಾಧ್ಯ ಇಲ್ಲ. ಇನ್ಕನ್ಸಿವಬಲ್. ಇನ್ಮ್ಯೂಟಬಲ್, ಅದೇ ರೀತಿ ಯಾವ ರೀತಿ ಅದಕ್ಕೆ ನಾಶ ಆಗೋದಿಲ್ಲ, ನಶಿಸಿ ಹೋಗೋದಕ್ಕೂ ಸಾಧ್ಯವಿಲ್ಲ. As described previously, the magnitude of the soul is so small for our material calculation that he cannot be seen even by the most powerful microscope. Therefore, he is invisible. ಯಾವುದೇ ರೀತಿಯಾದ
ಸ್ವಚ್ಛವಾದ ಒಂದು ಮೈಕ್ರೋಸ್ಕೋಪ್ ಇಂದನೂ ಸಹ ನಾವು ಆತ್ಮವನ್ನು ನೋಡಕ್ಕಾಗಲ್ಲ. ಆದ ಕಾರಣ ಅದಕ್ಕೆ ಕಾಣಿಸೋದಿಲ್ಲ ಅಂತಾನೆ ಹೇಳ್ತಾರೆ. As far as the soul's existence is concerned, no one can establish its existence experimentally beyond the proof of Shruti or Vedic wisdom. ಶಾಸ್ತ್ರದಲ್ಲಿ ಏನು ಕೊಟ್ಟಲಾಗಿದೆ ಅದನ್ನ ಹೊರತುಪಡಿಸಿ ಯಾವುದೇ ಪ್ರಯೋಗದಿಂದ, ಸಂಶೋಧನೆಯಿಂದ ಅದರ ಇರುವಿಕೆಯನ್ನು ನಾವು ಹೇಳೋದಕ್ಕಾಗೋದಿಲ್ಲ. We have to accept this truth because there is no other source of understanding the existence of the soul. ಆದ ಕಾರಣ ಈ ಒಂದು ಶ್ರುತಿ ಪ್ರಮಾಣವನ್ನು ನಾವು ಖಂಡಿತವಾಗ್ಲೂ ಸ್ವೀಕರಿಸಿಕೊಂಡೇ ಇದನ್ನ ನಂಬಬೇಕು ಹೊರತುಪಡಿಸಿ, ಇದನ್ನ ಹೊರತುಪಡಿಸಿ ಬೇರೆ ಯಾವುದೇ ಒಂದು ಮಾರ್ಗ ಅನ್ನೋದು ಇಲ್ಲ. although it is a fact by perception. ಇದು ಸತ್ಯಾಂಶ, ನಮ್ಮ ಒಂದು ಅನುಭವದ ಒಂದು ಸತ್ಯಾಂಶವಾಗಿದೆ. There are many things we have to accept solely on grounds of superior authority. ಇದನ್ನು ಯಾವ ರೀತಿ ಸ್ವೀಕರಿಸಿಕೊಳ್ಬೇಕು? ಸುಪೀರಿಯರ್ ಅಥಾರಿಟಿ, ಉನ್ನತವಾದ ಒಂದು ಪ್ರಮಾಣದಿಂದ ಇದನ್ನ ಅರ್ಥ ಮಾಡ್ಕೊಳ್ಬೇಕು. ಒಂದು ಡಾಕ್ಟರ್ ಹೇಳ್ತಾರೆ ನಿಮಗೆ ಈ ರೋಗ ಇದೆ, ತೋರಿಸಿ ನೋಡಿ. ಇಲ್ಲಪ್ಪ ಚೆಕಪ್ ಎಲ್ಲ ಮಾಡೋದು, ನಿಮ್ಗೆ ಡಯಾಬಿಟಿಸ್ ಇದೆ, ಎಷ್ಟು ಜನರಿಗೆ ಇಲ್ಲ ಇದೆ ಡಯಾಬಿಟಿಸ್, ತೋರ್ಸಪ್ಪ ನಂಗೆ ಡಯಾಬಿಟಿಸ್ ಇದೇನೆ. ಸಕ್ಕರೆನಾ? ಎಲ್ಲಿದೆ ನನ್ನ ರಕ್ತದಲ್ಲಿ ಸಕ್ಕರೆ ಇದೆ, ತೋರಿಸಿ. ಆಗುತ್ತಾ? ಯಾವ ವೈದ್ಯರು ಹೇಳ್ತಾರೆ, ಆ ರಿಪೋರ್ಟ್ ಹೇಳುತ್ತೆ, ಸ್ವೀಕರಿಸ್ಕೊಳ್ಬೇಕಷ್ಟೇ. ಅದಕ್ಕೆ ಅದನ್ನ ಇಟ್ಕೊಂಡು ಎಷ್ಟೋ ಜನ ಮೋಸ ಮಾಡ್ತಾರೆ. ಅದೇ ರೀತಿನೇ ಆಧ್ಯಾತ್ಮದಲ್ಲೂ ತುಂಬಾ ಜನ ಮೋಸ ಮಾಡ್ತಾ ಇರ್ತಾರೆ. ಅದಕ್ಕೆ ಭಗವದ್ಗೀತೆ ನಮ್ಗೆ ಏನ್ ಹೇಳ್ಕೊಡುತ್ತೆ? ಮೋಸ ಹೋಗ್ಬೇಡಿ ಅನ್ನೋದು ಹೇಳ್ಕೊಡುತ್ತೆ. ಅದಕ್ಕೆ ನಾವು ಖುದ್ದಾಗಿ ಭಗವಂತನ ನಾಮ ಜಪ ಮಾಡಿ, ಭಗವಂತನಿಗೆ ನೈವೇದ್ಯ ಮಾಡ್ತಾ, ಭಗವಂತನ ಸಂಬಂಧ, ಭಗವಂತನ ಒಂದು ಜ್ಞಾನ ಪಡ್ಕೊಂಡು, ಭಗವದ್ಗೀತೆ ಪಾರಾಯಣ ಮಾಡ್ಕೊಂಡು, ಅರ್ಥ ಮಾಡಿಕೊಂಡು, ಜೀರ್ಣಿಸ್ಕೊಂಡು, ನಂತರ ಅದರ ಅರ್ಥಗಳನ್ನು ತಕ್ಕಂಗೆ, ಅದರ ಒಂದು ಮಾರ್ಗದರ್ಶನ ತಕ್ಕಂಗೆ ಜೀವನ ಮಾಡ್ಬೇಕು. ಯಾರು ಹೇಳಿದ ಮಾತಕ್ಕೆ ಹೇಳೋ ಅವಶ್ಯಕತೆ ಇಲ್ಲ. ಅದು ಅಷ್ಟೇ, ಗುರುಗಳಿಂದನೇ ಆಗೋದು ಅನ್ನುತ್ತೆ, ರೈಟ್. ಆ ಗುರು ಹೆಂಗಿರ್ಬೇಕು, ಯಾವ ರೀತಿ ಅನ್ನೋದು ಸಹ ಅದೇ ಭಗವದ್ಗೀತೆ ನಮ್ಗೆ. ಸೊ ಈ ಒಂದು ಜ್ಞಾನದ ಸೋರ್ಸ್, ಮೂಲ, ವಿಧಾನ, ಸೂತ್ರ ಎಲ್ಲವೂ ಭಗವದ್ಗೀತೆಯಲ್ಲಿ ಇರುತ್ತೆ. ಅದರ ಪ್ರಕಾರವಾಗಿ ನಮ್ಮ ಜೀವನ ಪ್ರಾರಂಭ. No one can deny the existence of his father based upon the authority of his mother. ಮೂರ್ಖನ ಅದನ್ನ ಮಾಡ್ತಾನೆ. ತಾಯಿಯ ಮೇಲೆ ನಂಬಿಕೆ ಇಲ್ಲ ಅಂತ ನನ್ಗೆ ತಂದೆ ಇಲ್ಲ ಅಂತ ಹೇಳಕ್ಕಾಗುತ್ತೆ? ಅಲ್ವಾ? ಸೊ ತಾಯಿ ಹೇಳ್ತಾರೆ ಅಂದ್ರೆ ನಂಬಿಕೊಳ್ಬೇಕು ಅಷ್ಟೇ. ನಂಬಿ ಈತನೇ ನನ್ನ ತಂದೆ ಅಂತ ಸ್ವೀಕಾರ ಮಾಡ್ಕೊಳ್ಬೇಕು. There is no source of understanding the identity of the father except by the authority of the mother. ತಾಯಿ ಇಲ್ಲದೆ ತಂದೆನ ಖಂಡಿತವಾಗ್ಲೂ ತಿಳ್ಕೊಳ್ಳಕ್ಕೆ ಸಾಧ್ಯ ಇಲ್ಲ. Similarly, there is no source of understanding the soul except by studying the Vedas. ಅದೇ ರೀತಿನೇ ಆತ್ಮದ ಇರುವಿಕೆಯನ್ನು ಅರ್ಥ ಮಾಡ್ಕೊಳ್ಬೇಕು ಅಂದ್ರೆ ವೇದಗಳ ಜ್ಞಾನದಿಂದ ಮಾತ್ರ ಅದನ್ನು ಪಡ್ಕೊಳ್ಳೋದಕ್ಕೆ ಸಾಧ್ಯವಾಗುತ್ತೆ. In other words, the soul is inconceivable by human experimental knowledge. ನಮ್ಮ ಒಂದು ಪ್ರಯೋಗದ ಜ್ಞಾನದಿಂದ ಖಂಡಿತವಾಗ್ಲೂ ಇನ್ಕನ್ಸಿವಬಲ್, ಅದನ್ನ ಅರ್ಥ ಮಾಡ್ಕೊಳ್ಳೋಕೆ ಸಾಧ್ಯ ಆಗದೆ ಇರೋದು, ಅನುಭವಿಸೋದಕ್ಕೂ ಸಾಧ್ಯ ಆಗದೆ ಇರುವಂಥದ್ದು. The soul is consciousness and conscious. That also is the statement of the Vedas and we have to accept that. So ನಾವು ಈ ಒಂದು ವೇದಗಳು ಏನ್ ಹೇಳುತ್ತೆ, ಶ್ರುತಿ ಏನ್ ಹೇಳುತ್ತೆ, ಇದನ್ನೆಲ್ಲ ನಾವು ನಮ್ಮ ಜೀವನದಲ್ಲಿ ಸ್ವೀಕರಿಸ್ಕೊಳ್ಬೇಕು. ಏನದು? ವೆರಿ ಸಿಂಪಲ್. ಆತ್ಮ ಇದೆ ಅಂದ್ರೆ ಅಲ್ಲಿ ಪ್ರಜ್ಞೆ ಇದೆ ಅಷ್ಟೇ. ಯಾವ್ದಕ್ಕೆಲ್ಲ ಪ್ರಜ್ಞೆ ಇದೆ ಅಂದ್ರೆ ಅಲ್ಲೆಲ್ಲ ಆತ್ಮ ಅನ್ನೋದು ಇದೆ. Yes. The soul is consciousness and conscious. Unlike the bodily changes, there is no change in the soul. ದೇಹಕ್ಕೆ ಆಗುವ ಬದಲಾವಣೆಗಳೇನಿದೆ ಆ ರೀತಿಯ ಬದಲಾವಣೆಗಳು ಈ ಒಂದು ಆತ್ಮಕ್ಕೆ ಇರೋದಿಲ್ಲ. As eternally unchangeable, the soul remains atomic in comparison to the supreme soul. ಯಾವುದು ಶಾಶ್ವತವಾದದ್ದು ಮತ್ತೆ ಯಾವುದೇ ಬದಲಾವಣೆ ಇಲ್ಲದೆ ಇರುವಂಥದ್ದು. ಅದೇ ರೀತಿನೇ ಪರಮಾತ್ಮನೊಟ್ಟಿಗೇನು ಇದರ ಹೋಲಿಕೆ ಯಾವ ರೀತಿ? ಆತ ವಿಭು, ಈ ಒಂದು ಆತ್ಮ ಅನು. ಇದರಲ್ಲಿ ಯಾವುದೇ ಬದಲಾವಣೆಗಳಿಲ್ಲ. ಎಸ್, ಗುಣದಲ್ಲಾಗಿರ್ಬೋದು, ಗಾತ್ರದಲ್ಲಾಗಿರ್ಬೋದು, ಬದಲಾವಣೆಗಳಾಗೋದಿಲ್ಲ, ಶಾಶ್ವತವಾಗಿ ಒಂದೇ ಆಗಿರುತ್ತೆ. ಸುಪ್ರೀಂ ಸೋಲ್ ಆ ರೀತಿಯಾಗಿ ನನ್ಗೆ ಮುಕ್ತಿ ಬಂತು ಅಂದ ತಕ್ಷಣ ನಾನು ಪರಮಾತ್ಮನ ಆಗೋದಿಲ್ಲ, ಭಗವಂತನ ಆಗೋದಿಲ್ಲ. ಅದೊಂದು ಮಾತ್ರ ಸ್ಪಷ್ಟ. The supreme soul is infinite and the atomic soul is infinitesimal. Therefore, the infinitesimal soul, being unchangeable, can never become equal to the infinite soul or the supreme personality of Godhead.
ಯಾವತ್ತು ಬದಲಾವಣೆ ಇಲ್ಲದೆ ಇರುವಂತ ಈ ಒಂದು ಆತ್ಮ ಯಾವತ್ತಿಗೂ ಪರಮಾತ್ಮನಾಗೋದಕ್ಕೆ ಸಾಧ್ಯ ಇಲ್ಲ, ಭಗವಂತನಾಗೋದಕ್ಕೆ ಸಾಧ್ಯ ಇಲ್ಲ. This concept is repeated in the Vedas in different ways just to confirm the stability of the conception of the soul. ವೇದಗಳು ಇದನ್ನ ಹಲವಾರು ವಿಧದಲ್ಲಿ ಹಲವಾರು ಮಾರ್ಗಗಳಿಂದ ಹಲವಾರು ಉಲ್ಲೇಖಗಳಿಂದ ವಿವರಿಸುತ್ತೆ. ಏನಕ್ಕೆ? ನನ್ನಲ್ಲಿ ಆ ದೃಢತೆ ಬರಲಿ, ನನ್ನ ಒಂದು ರೂಪ ನನ್ನ ಗುಣ ಶಾಶ್ವತವಾದದ್ದು, ನಾನೇನೋ ಮಮೈವಾಂಶ ಜೀವಲೋಕ ಜೀವಪುತ ಸನಾತನ, ನಾನು ಅನು ಸಮಾನದಲ್ಲಿ ಭಗವಂತನ ಒಂದು ಅಂಶವಾಗಿದ್ದೀನಿ, ಅಷ್ಟೇ ಒಂದು ಕಿಡಿಯಾಗಿದ್ದೀನಿ ಅಂತ. ನನ್ನ ಗುಣ ಜೀವರ ಸ್ವರೂಪ ಕೃಷ್ಣರ ನಿತ್ಯ ದಾಸ್, ನಾನು ಸದಾ ಭಗವಂತನ ದಾಸ, ನಾನು ಯಾವತ್ತು ಭೋಕ್ತಾರನು ಈಶ್ವರನು ಆಗೋದಿಲ್ಲ. Repetition of something is necessary in order that we understand the matter thoroughly without error. ಏನಕ್ಕೆ ಇದನ್ನ ಹಲವಾರು ಬಾರಿ ಹಲವಾರು ಶ್ಲೋಕಗಳು ಕೃಷ್ಣನ್ ಏನಕ್ಕೆ ಇಷ್ಟು ಶ್ಲೋಕಗಳನ್ನ ತಗೊಂತಿದ್ದಾನೆ ಈ ಒಂದು ಆತ್ಮದ ಒಂದು ವಿವರಣೆ ಕೊಡೋದಕ್ಕೆ? ಕೆಲವ್ರಿಗಂತೂ ಬೋರ್ ಹೊಡಿತಾ ಇರುತ್ತೆ. ಏನಪ್ಪ ಇದು ಒಂದು ವಾರ ಒಂದು ತಿಂಗಳಿಂದ ಬರೀ ಅಲ್ಲ, ಆಯ್ತು ಮುಂದಕ್ಕೆ ಹೋಗ್ಬೇಕಾನೆ ನಾವು, ಅದನ್ನ ಬಿಟ್ಟು ಅದನ್ನೇ ಹೇಳ್ಕೊಂಡು ಯಾಕೆಂದ್ರೆ ದೃಢತೆ ಅನ್ನೋದು ಬರ್ಬೇಕು ನಮ್ಗೆ. ನಾನು ಆತ್ಮಕ್ಕೆ ಈ ಒಂದು ಗುಣಗಳನ್ನು ಇದೆ ಅನ್ನೋದು ನನ್ನಲ್ಲಿ ಜೀರ್ಣಿಸ್ಕೊಳ್ಬೇಕು, ಒಳಗಡೆ ಇಳಿಬೇಕು. ನಾನು ರೋಗಗ್ರಸ್ತನು ಅಂದ್ರೆ ಹಲವಾರು ಬಾರಿ ಡಾಕ್ಟ್ರು ಹೇಳ್ತಾ ಇದ್ದಾನೆ, ಡಯಾಬಿಟಿಕ್ ಪೇಷಂಟ್ ಹೇಳಿ 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 ಸಕ್ಕರೆ ನೋಡಿದ್ರೆ ಬೇಡ ಇಲ್ಲ ಅಂದ್ರೆ ಸ್ಟಾರ್ಟಿಂಗ್ ಹೆಂಗಿರುತ್ತೆ, ಏನೋ ಇದೆ ಅಂತ ಹೇಳಿದ್ರು ಆದ್ರೂ ಒಂದ್ ಸ್ವೀಟ್ ತಿನ್ಬಿಡೋಣ, ಏನೋ ತಿನ್ಬಿಡೋಣ. ಕರೆಕ್ಟ್? ನಮ್ಮೆಲ್ಲರ ಜೀವನ ಹೆಂಗಿದೆ? ಸಾಧ್ಯ ಇಲ್ಲ. ಸೊ ಪ್ರತಿ ತಿಂಗಳು ಒಂದು ಚೆಕಪ್ ಮಾಡೋದಂತೆ, ಅದನ್ನು ಮಾಡು ಇದನ್ನು ಮಾಡು, ಪದೇ 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 ಹೇಳಿ ಎಷ್ಟೋ ಜನರು ಎಷ್ಟೋ ವರ್ಷಗಳಿಂದ ಇದ್ರು ಇನ್ನೂ ಅದನ್ನ ಜೀರ್ಣಿಸ್ಕೊಳಕ್ ಆಗ್ತಾ ಇಲ್ಲ, ಇನ್ನೂ ಅದನ್ನ ಜೀವನ ಶೈಲಿಯನ್ನು ನಾವು ಬದಲಾಯಿಸಕ್ ಆಗ್ತಾ ಇಲ್ಲ. ಕರೆಕ್ಟಾ? ಆತ್ಮದ ದೃಷ್ಟಿ ಎಲ್ಲಿಂದ ಎಲ್ಲಿಗೆ? ಅದಕ್ಕೆ ಹಲವಾರು ಶ್ಲೋಕಗಳಲ್ಲಿ ಹಲವಾರು ವಿಧದಲ್ಲಿ ಹಲವಾರು ರೀತಿಯಲ್ಲೇ ಅದನ್ನ ವಿವರಿಸದೆ ನಮ್ಮ ದೃಢತೆಯನ್ನ ಹೆಚ್ಚಿಸ್ಬೇಕು. ನನ್ನಲ್ಲಿ ಪೂರ್ತಿಯಾಗಿ ಆ ಕನ್ವಿನ್ಸ್ ಆಗ್ಬೇಕು, ನಾನು ಆತ್ಮಕ್ಕೆ ನಾಶ ಅನ್ನೋದು ಇಲ್ಲ, ಆತ್ಮದ ಗುಣಗಳು ಇದು ಅನ್ನೋದು ನಾನು ತಿಳ್ಕೊಳ್ಬೇಕು. Repetition of something is necessary in order that we understand the matter thoroughly without error. ಯಾವುದೇ ಗೊಂದಲವಿಲ್ಲದೆ ತಪ್ಪಿಲ್ಲದೆ ಅದನ್ನ ಅರ್ಥ ಮಾಡ್ಕೊಳ್ಳೋದಕ್ಕೆ ಪ್ರಯತ್ನ ಮಾಡಬೇಕು. ಇಲ್ಲಿ ಗುರುಜಿನ ದಾಸ ಇವ್ರೇನ್ ಹೇಳ್ತಾರೆ? ಗುರುಜಿನ ಪ್ರಭು ಯಾವ ರೀತಿ ಹೇಳ್ತಾರೆ ನೋಡಿ. ಗುರುಜಿನ ಪ್ರಭು ಅವರ ನೋಟ್ಸ್ ಹೆಂಗಿರುತ್ತೆ ಅಂದ್ರೆ, ಒಂದು ಶ್ಲೋಕಕ್ಕೆ ಇನ್ನೊಂದು ಶ್ಲೋಕಕ್ಕೆ ಕನೆಕ್ಟಿವಿಟಿ ಎತ್ಕೊಂತ ಅದನ್ನ ಅರ್ಥ ಮಾಡ್ಕೊಳ್ಳೋ ಒಂದು ವಿಧಾನವನ್ನ ಬದಲಾಯಿಸ್ತಾ ನೆಕ್ಸ್ಟ್ ಶ್ಲೋಕಕ್ಕೆ ಅನ್ವಯ ಆಗೋ ರೀತಿಯಲ್ಲಿ ಅದನ್ನ ತಗೊಂಡಿರ್ತಾರೆ. These shlokas reiterate a principle Krishna has already established. Generally, such repetition is considered improper in Sanskrit literature, but Krishna repeats himself to remove all doubts about the soul's eternality. Actually, ಸಂಸ್ಕೃತದ ಒಂದು ಇದ್ರಲ್ಲಿ ತಗೊಂಡು ಇದು ತಪ್ಪಾಗ್ಬಿಡುತ್ತೆ. ಹಲವಾರು ಬಾರಿ ಒಂದೇ ಇದನ್ನ ಉಲ್ಲೇಖ ಮಾಡೋ, ಆದರೂ ಸಹ ಕೃಷ್ಣ ಹೇಳ್ತೀನಿ ಏನ್ ಕೇಳ್ತಿದ್ದಾನೆ, ಹಲವಾರು ಗೊಂದಲಗಳಿಂದ ಸಂಶಯಗಳಿಂದ ನಾವು ಪಾರಾಗಬೇಕು ಅನ್ನೋ ಕಾರಣಕ್ಕೆ ಈ ರೀತಿಯಾಗಿ ವಿವರಿಸ್ತಿದ್ದಾರೆ. ಕೃಷ್ಣ now begins offering another argument to convince Arjuna to take part in the battle. ಯುದ್ಧ ಮಾಡೋದು ಆತನ ನಿಜವಾದ ಧರ್ಮವನ್ನ ಪಾಲನೆ ಮಾಡೋದಕ್ಕೋಸ್ಕರವಾಗಿ. ಇದನ್ನ ಹಲವಾರು ಬಾರಿ ಹೇಳಿದ್ದೀನಿ, ಯಾವುದೇ ಕಾರಣಕ್ಕೂ ನಾವು ಧರ್ಮಹೀನರಾಗಬಾರದು. ನಮ್ಮ ಮೊದಲನೇ ಧರ್ಮನೇ ಏನ್ ಮಾಡ್ಬೇಕು? ನನ್ನ ಸ್ವಧರ್ಮ ದೇಹದಲ್ಲಿರುತ್ತಾ ನನ್ನ ದೇಹದ ಧರ್ಮ ಮಾಡ್ತಾ ನಿತ್ಯ ಧರ್ಮದಲ್ಲಿ ಪಾಲ್ಗೊಳ್ಬೇಕು. ಇದನ್ನ ಬಿಟ್ಬಿಟ್ರೆ, ಮೊದಲನೇ ಹೆಜ್ಜೆನೆ ನಾನು ಬಿಟ್ಬಿಟ್ರೆ ಎರಡನೇ ಹೆಜ್ಜೆ ಖಂಡಿತವಾಗ್ಲೂ ಸಾಧಿಸಕ್ ಆಗಲ್ಲ. ಮೊದಲನೇ ಹೆಜ್ಜೆ ಎಷ್ಟು ಪರಿಪೂರ್ಣವಾಗಿ ನಾನು ಮುಗಿಸ್ಕೊಂಡು ಎರಡನೇ ಹೆಜ್ಜೆಗೆ ಹೋಗ್ತೀನಿ, ಎರಡನೇ ಮೆಟ್ಟಿಲಿಗೆ ಹೋಗ್ತೀನಿ ಅನ್ನೋದು ತುಂಬಾ ಮುಖ್ಯ. ಅದಕ್ಕೆ ಅರ್ಜುನನ ಕೈ ಯುದ್ಧ ಮಾಡಿಸೋದೇ ಮೊದಲನೇ ಧರ್ಮ ಆಗಿದೆ. ಕ್ಷತ್ರಿಯನ ಧರ್ಮ ಬಿಟ್ಟು ಆತನ ಎಷ್ಟು ಮಟ್ಟಿಗೆ ಉದ್ಧಾರ ಆಗ್ತಾನೆ? ಕರೆಕ್ಟ್? ಆ ರೀತಿ ಪ್ರತಿಯೊಬ್ಬರು ಅವರವರ ಧರ್ಮವನ್ನ ಪಾಲನೆ ಮಾಡ್ಬೇಕು. ಅದನ್ನ ಕನ್ವಿನ್ಸ್ ಮಾಡೋದಕ್ಕೋಸ್ಕರವಾಗಿ ಅರ್ಜುನಿಗೆ ಈ ರೀತಿಯಾಗಿ ಕೃಷ್ಣ ವಿವರಿಸ್ತಿದ್ದಾನೆ. Verse 26 starts with the word athacha, if however, which indicates that Krishna will now begin to discuss a new topic. ಅಂದ್ರೆ ಇನ್ನ ಹೊಸ ಟಾಪಿಕ್ ನ 26ನೇ ಶ್ಲೋಕದಿಂದ ಮುಂದುವರಿಸ್ತಾರೆ. Shila Vishwanath Chakravarti Thakur explains Krishna's thinking. I have thus far explained things to you from the viewpoint of Shastra. Now I will explain them from the worldly point of view. ಶಾಸ್ತ್ರದ ಅನುಗುಣವಾಗಿ ಹಲವಾರು ರೀತಿಯಲ್ಲಿ ತುಂಬಾ ವಿಶಾಲವಾಗಿ ನಾನು ವಿವರಣೆ ಅನ್ನೋದು ಕೊಟ್ಟಿದ್ದೀನಿ. ಇವಾಗ ಭೌತಿಕದ ದೃಷ್ಟಿಯಿಂದನೂ ಸಹ ನಾನು ಅದನ್ನ ಹೇಳ್ತೀನಿ ಅಂತ
ಇವಾಗ ನೋಟ್ಸ್ ಅಲ್ಲಿ ನೋಡೋಣ ಯಾವ ರೀತಿ ವಿವರಣೆ ಅಂದುಕೊಳ್ಳಲಾಗಿದೆ. ಮೊದಲನೇದಾಗಿ ವಿಶ್ವನಾಥ್ ಚಕ್ರವರ್ತಿ ಠಾಕೂರ್ ಓದಲಾಗಿದೆ. ಏನಾಯ್ತು? ಶೇರ್ ಆಗಿಲ್ಲ, ಸ್ಕ್ರೀನ್ ಶೇರ್. ಏನಾಯ್ತು? ಓಕೆ, ಸೊ ವಿಶ್ವನಾಥ್ ಚಕ್ರವರ್ತಿ ಠಾಕೂರ್ ಏನ್ ಹೇಳ್ತಾರೆ, ಎರಡು ಶ್ಲೋಕದ ಒಂದು ಅನುವಾದ ಮತ್ತೆ ಈ ಒಂದು ಭಾವಾರ್ಥ ಏನ್ ಹೇಳ್ತಾರೆ. The soul cannot be cut, cannot be burned, cannot be moistened or dried. It is eternal, traveling in all bodies and stable. ಸದಾ ಒಂದೇ ರೂಪವನ್ನ ಒಂದೇ ಗುಣವನ್ನ ಹೊಂದಿಕೊಂಡು ಹಲವಾರು ದೇಹಗಳಲ್ಲಿ ಪ್ರವೇಶಿಸುತ್ತೆ. ಸೇವೆ ಮಾಡ್ಬೇಕು. ಅಲ್ಲಿ ಪರಮಾತ್ಮ ಮಾಡೋದು ಬಿಟ್ಬಿಟ್ಟು ಇಲ್ಲಿ ಏನ್ ಮಾಡ್ತೀವಿ? ನಾಯಿಗಳಿಗೆ, ಮೀನುಗಳಿಗೆ, ಪಕ್ಷಿಗಳಿಗೆಲ್ಲ ಸೇವೆ ಮಾಡ್ತಿರ್ತೀವಿ. ಕರೆಕ್ಟ್? ಎಸ್, ಬಟ್ ಸೇವೆ ಮಾಡೋದು ಅನ್ನೋದು ನೇಮಕವಾಗಿದೆ. ಓಕೆ, ಇಲ್ಲಿ this translation and others as well as is according to the explanation of the words given by Vishwanatha in his commentary. Each acharya may have differing opinion on the meaning of particular words. ಪದಗಳಲ್ಲಿ ಒಬ್ಬೊಬ್ಬರ ಆಚಾರ್ಯರಿಗೆ ಒಂದೊಂದು ಅರ್ಥ ಅನ್ನೋದನ್ನ ಕೊಡ್ತಾರೆ. It is imperceptibly small, pervading the body inconceivably and without changes. Knowing it thus, you should not learn it. ಈ ಗುಣಗಳನ್ನ ತಿಳ್ಕೊಂಡಾಗ ಆತ್ಮ ಸರ್ವವ್ಯಾಪಿ, ಅದೇ ರೀತಿ ಅದನ್ನ ಯಾವುದೇ ರೀತಿಯ ಒಂದು ಬದಲಾವಣೆಗಳು ಆಗೋದಿಲ್ಲ, ಮತ್ತೆ ನಾನು ಅದನ್ನ ಗ್ರಹಿಸಕ್ಕೂ ಆಗೋದಿಲ್ಲ. ಎಲ್ಲ ಹಲವಾರು ವಿಚಾರಗಳನ್ನು ತಿಳ್ಕೊಂಡು ನೀನು ಯಾವತ್ತೂ ಶೋಕಿಸಬಾರದು. ನಿನ್ನ ಕರ್ತವ್ಯವನ್ನು ನೀನು ಮೊದಲು ಮಾಡಬೇಕು. ಕರ್ತವ್ಯದಿಂದನೇ ನನ್ನ ನೆಕ್ಸ್ಟ್ ಹಂತವನ್ನು ನಾನು ತಿಳ್ಕೊಳಕ್ ಆಗೋದು. ನನ್ನ ಜೀವನದಲ್ಲಿ ಮೆಟ್ಲನ್ನ ಹತ್ತೋದು ಒಂದೇ ನನ್ನ ಕೆಲಸ ಅಷ್ಟೇ. ನಾನು ಗ್ರೌಂಡ್ ಫ್ಲೋರ್ ಅಲ್ಲಿ ಇದ್ದೀನ, ಫಸ್ಟ್ ಫ್ಲೋರ್ ಅಲ್ಲಿ ಇದ್ದೀನ, ಸೆಕೆಂಡ್ ಫ್ಲೋರ್ ಅಲ್ಲಿ ಮೆಟ್ಲು ಹತ್ಕೊಂಡು ಹೋಗ್ತಾ ಇದ್ರೆ ಸಾಕು. ನಮ್ಮ ಮೆಟ್ಲು ಯಾವುದು ಅಂದ್ರೆ ನಮ್ಮ ಮಾಲೆ. ಜಸ್ಟ್ ಮಾಲೆ ತಿರುಗಿಸ್ತಾ ಇದ್ರೆ ಸಾಕು. ಕೆಲವರು ಕೇಳಿಸ್ಕೊಂತೀವಿ, ಹೇಳ ಮಾಲೆ ತಿರ್ಗಿಸ್, ಬೆಳಗ್ಗೆ ತಿರ್ಗಿಸ್ಕೊಂಡು ಕುತ್ಕೊಂಡ್ಬಿಡೋಣ. ಇಲ್ಲ, ಒಂದೊಂದು ಮನೆಗೆ ಒಂದೊಂದು ಹರೇ ಕೃಷ್ಣ ಮಹಾಮಂತ್ರವನ್ನ ಹೇಳುವಂಥದ್ದು ಭಾವಪೂರ್ವಕವಾಗಿರೋದು. ಯಾಳದಿಂದ ಹೇಳ್ಕೊಂಡು ಅದನ್ನ ತಿರುಗಿಸ್ತಾ ಅಷ್ಟು ಮೆಟ್ಟಿಲುಗಳು ನಮ್ಮ ಜೀವನದಲ್ಲಿ ಹತ್ಕೊಂಡು ಹೋಗ್ತಾನೆ. ಏನು ಚಿಂತೆ ಬೇಡ, ಆಲೋಚನೆ ಬೇಡ, ಜ್ಞಾನ ಬೇಡ, ಇದು ಏನು ಬೇಡ. ಮಾಡ್ತಾ ಇದ್ರೆ ಆಟೋಮೆಟಿಕ್ ಆಗಿ ಕೃಷ್ಣನೇ ಹಲವಾರು ಹಂತಗಳಲ್ಲಿ ಹಲವಾರು ರೀತಿಯಲ್ಲಿ ಪ್ರಕಟನ ಆಗ್ತಾ ಹಲವಾರು ರೀತಿಯ ಜ್ಞಾನ ಬೋಧನೆಯನ್ನು ಆಗ್ತಾ ಇರುತ್ತೆ. ಯೇಷಾಮೇವಾನುಕಂಪಾತಮಹಂ ಅಜ್ಞಾನಜಂ ತಮಃ ನಾಶಯಾಮ್ಯಾತ್ಮಭಾವಸ್ಥಂ ಜ್ಞಾನದೀಪೇನ ಭಾಸ್ವತ. ಹೃದಯಾಳದಲ್ಲಿ ಪರಮಾತ್ಮನ ನೆಲೆಸು ನಮಗೆ ಜ್ಞಾನದ ದೀಪವನ್ನು ಬಿಡುತ್ತಾನೆ. ಸೊ ನಮಗೆ ಯೋಗ್ಯರಾದ ಗುರುಗಳನ್ನ ಕೊಡ್ತಾರೆ, ಯೋಗ್ಯರಾದ ಸಾಂಗತ್ಯ, ಯೋಗ್ಯವಾದ ಒಂದು ಪರಿಸರ ಎಲ್ಲವನ್ನು ಕೊಟ್ಟು ಕೃಷ್ಣನೇ ಮಾಡ್ತಿರ್ತಾನೆ. ಜಸ್ಟ್ ನಾವು ಒಂದು ಜಾಗದಲ್ಲಿ ಕುಂತ್ಕೊಂಡು ಮಾಲೆ ಅಷ್ಟೇ. ಅಷ್ಟು ಮಾಡೋದು, ಆದ್ರೆ ಅಷ್ಟು ಮಾಡೋದಕ್ಕೆ ಸಾಧ್ಯ ಇಲ್ಲ. ಯಾಕಂದ್ರೆ ನಾವು ರಜಗುಣ ತಮಗುಣಗಳನ್ನು ತುಂಬಿರೋದ್ರಿಂದ ಅದನ್ನ ಸತ್ವಗುಣ ಬಂದಾಗ, ಅದು ಶುದ್ಧ ಸತ್ವಕ್ಕೆ ಹತ್ತಿರದ ಸತ್ವಗುಣ, ಆವಾಗ ಸಾಧ್ಯವಾಗುತ್ತೆ. ಇವಾಗೆಲ್ಲ ಏನ್ ಮಾಡ್ಬೇಕು? ಸೇವೆ, ಭಕ್ತರ ಸೇವೆ, ಭಗವಂತನ ಸೇವೆ, ಈ ಹಲವಾರು ಸೇವೆಗಳನ್ನ ಮಾಡ್ತಾ ನಮ್ಮಲ್ಲಿರುವ ಕಲ್ಮಶಗಳಿಂದ, ಕಾಮ, ಕ್ರೋಧ, ಲೋಭ, ಮೋಹ, ಮದಮಾತ್ಸರಗಳಿಂದ ಮುಕ್ತರಾಗೋದಕ್ಕೆ ಪ್ರಯತ್ನ ಮಾಡಬೇಕು. ಓಕೆ, yes. Therefore, the Atma is described in this way, taking the description of the previous words. It cannot be cut, burned, dried, or moistened. The repetition of the words signifying the eternal nature of the soul in this section, such as the use of the words Nitya and Sanatana in this verse,
and statement of previous verses is for the purpose of precisely defining the soul for those of confused intellect, just as one will repeat several times in order to make certain that everyone understands. This is the dharma of Kali Yuga. This is the dharma of Kali Yuga. ಏನೋ ಇದು ಕಲಿಯುಗದ ಧರ್ಮ ಅಂತ ಹಲವಾರು ಬಾರಿ ಹೇಳ್ತೀವಿ. ಏನಾಗ್ತದೆ? ಒಂದು ಶ್ಲೋಕ ಇದೆ ಗೊತ್ತಾ? ಹರೇರ್ ನಾಮ ನಾಮೈವ ಕೇವಲಂ ಕಲೌ ನಾಸ್ಥೇವ ಗತಿ. ಯಾಕೆ ಮೂರು ಬಾರಿ ಹೇಳಿದ? ಅವ್ರೇನು ಹುಚ್ಚಿಡಿದ್ವಿ? ಏನಕ್ಕೆ ಹೇಳ್ತವ್ರೆ? ನಾವೆಲ್ಲ ಮೂರ್ಖರು, ಮೂರ್ಖರು ನಂಬೋದಿಲ್ಲ. ಮೂರು ಸರಿ ಹೇಳಿದ್ ನಂಬಿಸ್ತಿದ್ದಾರೆ. ಅದೇ ರೀತಿನೇ ಕೃಷ್ಣನು ಅಷ್ಟೇ ಹಲವಾರು ಬಾರಿ ಹೇಳಿದ್ದೇ ಹೇಳ್ತಾ ನಮ್ಮನ್ನ ಕನ್ವಿಕ್ಷನ್ ಲೆವೆಲ್ಗೆ ಎತ್ಕೊಂಡ್ ಬರ್ತಾನೆ. ನಿಜವಾಗ್ಲೂ ಹೇಳ್ತಾನೆ, ಆತ್ಮ ಜ್ಞಾನ ಇಲ್ಲದೆ ಭಗವದ್ಗೀತೆ ಖಂಡಿತ ಪ್ರಕಟ. ನನ್ನ ಒಂದು ರೂಪ, ನನ್ನ ಗುಣ ಎರಡನ್ನ ನಾನು ಪ್ರಕಟಿಸ್ಕೊಳ್ಳದೆ ಭಗವದ್ಗೀತಾ ದೇಹಕ್ಕಲ್ಲ, ಅದು ಅನ್ವಯವಾಗೋದಿಲ್ಲ. ಆತ್ಮ ಅಂದ್ರೇನೆ ಆ ದೇಹವನ್ನ ಹೆಂಗ್ ಉಪಯೋಗಿಸ್ಕೊಳ್ಬೇಕು ಅಂತ ತಿಳ್ಕೊಳ್ಳುವಂಥದ್ದು. ನಾನು ದೇಹ ಅಂದಿದ ತಕ್ಷಣ ಹೆಂಗ್ ಉಪಯೋಗಿಸ್ಕೊಂತೀನಿ? ನನ್ನ ಇಂದ್ರಿಯ ತೃಪ್ತಿಗೆ ಉಪಯೋಗ ನೋಡುವ ದೃಷ್ಟಿ ಅಷ್ಟೇ. ಭಗವದ್ಗೀತೆ ತಗೊಂಡು ಯಾವ ಪ್ರಪಂಚದಲ್ಲಿ ಎಲ್ಲಾರು ಭಗವದ್ಗೀತೆ ಓದ್ತಿದ್ದಾರೆ. ಮನುಷ್ಯಾನಾಂ ಸಹಸ್ರೇಶು ಕಶ್ಚಿತ್ ಯತತಿ ಸಿದ್ಧಯೇ. ಎಷ್ಟೋ ಜನ, ಸಹಸ್ರಾರು, ಲಕ್ಷಾಂತರ, ಕೋಟ್ಯಾಂತರ ಜನರಲ್ಲಿ ಎಲ್ಲರೂ ಭಗವದ್ಗೀತೆ ಓದೋರು. ಓದ್ದಿರೋನ್ನ ಬಿಟ್ಬಿಡೆ, ನಾವು ಓದೋಂಥವ್ರು ಕೋಟ್ಯಾಂತರ ಜನರು ಭಗವದ್ಗೀತೆ ಓದೋದ್ರಲ್ಲಿ ಯಾರೋ ಒಬ್ಬರು ಮಾತ್ರ ಸರಿಯಾದ ದೃಷ್ಟಿಯಲ್ಲಿ ಅದನ್ನು ಓದ್ತಿರ್ತಾರೆ. ಅಂದ್ರೆ ಆತ್ಮದ ದೃಷ್ಟಿಯಲ್ಲಿ ಏನಿಲ್ಲ. ನಾನು ಭಗವದ್ಗೀತೆ ಈ ಕಡೆಯಿಂದ ನೋಡ್ತಿದ್ದೀನಲ್ಲ, ಅದು ಆ ಕಡೆ ಹೋಗಿ ನೋಡ್ಬೇಕಷ್ಟೇ. ಇನ್ನೇನು ವ್ಯತ್ಯಾಸ ಇಲ್ಲ. ಹೇಳೋದು ಸುಲಭ, ಮಾಡೋದು ಕಷ್ಟ. ನನ್ನ ಒಂದು ಡೈರೆಕ್ಷನ್ ಚೇಂಜ್ ಮಾಡೋದು, ನನ್ನ ದೃಷ್ಟಿ ಬದಲಾಯಿಸೋದು, ಕೃಷ್ಣನ ದೃಷ್ಟಿಯಿಂದ ನಾನು ನೋಡುವಂಥದ್ದು, ಶುದ್ಧ ಭಕ್ತನ ದೃಷ್ಟಿಯಿಂದ ನೋಡುವಂಥದ್ದು, ಅಜಗಜಾಂತರ ವ್ಯತ್ಯಾಸ ಅನ್ನೋದು ಅದೇ ಭಗವದ್ಗೀತೆನೆ. ಅಜಗಜಾಂತರ ವ್ಯತ್ಯಾಸ ಕೊಡುತ್ತೆ. ನೋಡೋ ದೃಷ್ಟಿ ಬದಲಾವಣೆ ಆಗ್ಬೇಕು ಅಂದ್ರೆ ಅಷ್ಟು ಶುದ್ಧತೆ ನಮ್ಮ ಹೃದಯದಲ್ಲಿ ಇರಬೇಕು. ನಾನು ನಿತ್ಯ ಭಗವಂತನ ದಾಸಾನ ಒಂದು ಭಾವನೆಯಲ್ಲಿ ಇದ್ದಾಗ ಪ್ರತಿಯೊಂದು ಶ್ಲೋಕ, ಪ್ರತಿಯೊಂದು ಪದ ನಿಧಿಯಾಗೋಗುತ್ತೆ. ಎಷ್ಟು ಪದ ಆಗಿತ್ತಾ ಇದ್ರು ಬರ್ತಾನೆ ಇರುತ್ತೆ ನಿಧಿ ಅನ್ನೋದು. ಆ ರೀತಿ ಅಜ್ಞಾನದ ಭಂಡಾರ ಒಂದು ಪದ ಸಾಕು ಭಗವದ್ಗೀತೆ. ಒಂದು ಶ್ಲೋಕ ಅಲ್ಲ, ಒಂದೇ ಒಂದು ಪದ ಎಷ್ಟು ಬೇಕಾದ್ರೂ ಅಷ್ಟು ನಮಗೆ ಜ್ಞಾನೋದಯ ಅನ್ನೋದು. ಎಸ್, sarvagataha, gone everywhere, means that the soul goes into all sorts of bodies such as the human, animals and deva by its ಕರ್ಮಾನುಸಾರವಾಗಿ ಹಲವಾರು ಜಾಗದಲ್ಲಿ ಈ ಒಂದು ಆತ್ಮ ಅನ್ನೋದಿರುತ್ತೆ. ಅಥವಾ ಸ್ವರ್ಗಲೋಕದಲ್ಲಿ ಆಗಿರ್ಬೋದು, ನೀರೊಳಗಡೆ ಆಗಿರ್ಬೋದು, ಭೂಮಿ ಮೇಲೆ ಆಗಿರ್ಬೋದು, ಕರ್ಮಾನುಸಾರವಾಗಿರುತ್ತೆ. The other meaning is pervading everywhere, but this meaning is not taken since the subject is the Jiva who pervades only his own body. ಸೊ ಸರ್ವ ವ್ಯಾಪಿ ಅಂತ ಭಗವಂತ ಹೇಳ್ತೀವಿ ಅಂತ. ಅವಾಗ ಹಲವಾರು ಜಾಗದಲ್ಲಿ ಭಗವಂತ ಆ ರೀತಿ ಎಲ್ಲ ಭಗವಂತನ ಒಬ್ಬನೇ ಸರ್ವವ್ಯಾಪಿ ಆಗಿದೆ. ಅಥವಾ ವಿಶ್ವರೂಪ ತಗೊಳ್ಬೇಕು. ಆತನ ದೇಹದಲ್ಲಿ ಇಡೀ ಬ್ರಹ್ಮಾಂಡಗಳೆಲ್ಲ ನೆಲೆಸಿದೆ. ಎಲ್ಲವೂ ಆತನ ದೇಹದೊಳಗಡೆ ಸರ್ವವ್ಯಾಪಿ ಆತನು. ಆದ್ರೆ ಜೀವಿಗಳಿಗೆ ಇಲ್ಲಿ ಸರ್ವವ್ಯಾಪಿ ಅಂತ ಬಂದಾಗ ಸರ್ವಗತ ಅಂದ್ರೆ ಎಲ್ಲ ಜಾಗದಲ್ಲಿ ಇದ್ದಾನೆ ಅಂದ್ರೆ ಅರ್ಥ ಯಾವ ರೀತಿ ತಗೊಳ್ಬೇಕು? ಎಲ್ಲಾ ಜಾಗದ ಜೀವರಾಶಿಗಳೆಲ್ಲವೂ ಇರುತ್ತೆ, ಆ ರೀತಿ ತಗೊಳ್ಬೇಕು. ದೆನ್ ಸ್ಥಾನು ಅಂಡ್ ಅಚಲ ಹ್ಯಾವ್ ದ ಸೇಮ್ ಮೀನಿಂಗ್. ಸ್ಥಾನು ಮತ್ತೆ ಅಚಲ ಅನ್ನೋದು ಎರಡು ಒಂದೇ ಅರ್ಥನ ಕೊಡುತ್ತೆ. ಹ್ಯಾವಿಂಗ್ ಸ್ಟೆಬಿಲಿಟಿ, ಶಾಶ್ವತವಾದದ್ದು, ನಿರಂತರವಾದದ್ದು, ಫಿಕ್ಸ್ಡ್ ಅನ್ನೋದು ಇದನ್ನ ಕೊಡುತ್ತೆ. ಸೊ ಬಲದೇವ ಎಕ್ಸ್ಪ್ಲೇನ್ಸ್ ಸ್ಥಾನು ಆಸ್ ಹ್ಯಾವಿಂಗ್ ಎ ಸ್ಟೇಬಲ್ ಸ್ವರೂಪ. ಯಾವಾಗಲೂ ಹೇಳಿದೆ, ಕರೆಕ್ಟಾ? ಸೊ ನಮ್ಮ ಒಂದು ಸ್ವರೂಪ ಜೀವೇರ ಸ್ವರೂಪ ಕೃಷ್ಣರ, and the repetition makes the meaning clear. ಈ ರೀತಿ ಇದನ್ನ ಪದೇ ಪದೇ ಹೇಳಿದಾಗ ಅದರ ಅರ್ಥ ಅನ್ನೋದು ಸ್ಪಷ್ಟವಾಗ್ತಾ ಹೋಗುತ್ತೆ ನಮಗೆ. ಬಿಕಾಸ್ ಇಟ್ ಇಸ್ ವೆರಿ ಫೈನ್, ಇಟ್ ಇಸ್ ಕಾಲ್ಡ್ ಅವ್ಯಕ್ತ. ಇದು ತುಂಬಾ ಸೂಕ್ಷ್ಮದಲ್ಲಿ ದಿವ್ಯದಲ್ಲಿ ಇರೋದ್ರಿಂದ ಇದನ್ನ ಅವ್ಯಕ್ತ ಅಂತ ಹೇಳಲಾಗುತ್ತೆ. ಪ್ರಕಟ ಆಗದೆ ಇರುವಂತದ್ದು. ಇವಾಗ ಆ ದೃಷ್ಟಿಯಲ್ಲ, ಈ ದೃಷ್ಟಿಯಲ್ಲಿ ನೋಡೋದು ನೋಡಿ. ಒಂದೊಂದು ಪದದಲ್ಲೂ ನಮ್ಮ ದೃಷ್ಟಿ ಬದಲಾಯಿಸ್ಕೊಳ್ಬೇಕು. Yes, because it pervades the body with consciousness. It is called achintya. So ನಾವು ಈ ದೃಷ್ಟಿಯಿಂದ ನೋಡಿದಾಗ ಅದರಲ್ಲಿ ಪ್ರಜ್ಞೆ ಇದೆ, ಅಚಿಂತ್ಯ. ಈ ರೀತಿಯಾಗಿ ಆತ್ಮದ ಇರುವಿಕೆಯನ್ನು ದೃಢೀಕರಣ ಮಾಡಿಕೊಳ್ಳುವಂಥದ್ದು. Beyond conception, being devoid of the six changes such as birth, it is called avikarya. So 6 ರೀತಿಯ ಬದಲಾವಣೆ ಅನ್ನೋದು ಆತ್ಮಕ್ಕೆ ಇಲ್ಲ, ದೇಹಕ್ಕೆ ಮಾತ್ರ 6 ರೀತಿಯ ಬದಲಾವಣೆಗಳಿದೆ.
ಅದಕ್ಕೆ ಇದನ್ನ ಅವಿಕಾರ್ಯ ಅಂತ ಹೇಳಲಾಗುತ್ತೆ. ಬಲದೇವ್ ವಿದ್ಯಾಭೂಷಣ್ ಅವ್ರು ಏನ್ ಹೇಳ್ತಾರೆ ಇದಕ್ಕೆ? ಅವ್ಯಕ್ತೋಯಂ ಅಚಿಂತ್ಯೋಯಂ ಅವಿಕಾರ್ಯೋಯಂ ಮುಚ್ಯತೆ ತಸ್ಮಾದೇವಾಂ ವಿದಿತ್ವೈನಂ ನಾನುಶೋಚಿತುಂ ಅರ್ಹಸಿ. It is imperceptible, inconceivable and without changes. Knowing it thus, you should not lament. ಈ ರೀತಿಯಾದ ಅರ್ಥಗಳನ್ನ ತಗೊಂಡ ನಂತರ ಖಂಡಿತವಾಗ್ಲೂ ನೀನು ಶೋಕಿಸಬಾರದು. ಬುದ್ಧಿವಂತರಾದವರು ಶೋಕಿಸೋದಿಲ್ಲ. ಅಷ್ಟೇ, ವೆರಿ ಸಿಂಪಲ್. The Atma is not perceptible by the material senses. Avyakta. It is beyond logic. Achintya. Logic ಇಂದನೂ ನಾವು ಆತ್ಮವನ್ನ ಗ್ರಹಿಸಕ್ಕೆ ಸಾಧ್ಯವಿಲ್ಲ. Being understood only through scriptures. ಅದಕ್ಕೆ ಈ ಒಂದು ಶಾಸ್ತ್ರಜ್ಞಾನದಿಂದ ಮಾತ್ರ ಇದನ್ನ ಪ್ರಕಟಿಸಿಕೊಳ್ಳಲು ಸಾಧ್ಯವಾಗುತ್ತೆ. ಪ್ರಮಾಣದಲ್ಲಿ ನೋಡ್ಬೋದು 3 ರೀತಿಯ ಪ್ರಮಾಣಗಳು ಅಂತ ಬರುತ್ತೆ. ನಾನು ಹೇಳಿರ್ತೀನಿ ಅಲ್ವಾ? ಅಲ್ಲೇ ಯಾವ್ದು 3 ರೀತಿಯ ಪ್ರಮಾಣಗಳು? ಪ್ರತ್ಯಕ್ಷ ಪ್ರಮಾಣ, ಅನುಮಾನ ಪ್ರಮಾಣ, ಶಬ್ದ ಪ್ರಮಾಣ. ಕರೆಕ್ಟ್? ಇವಾಗ ನಿಮಗೆ ಪ್ರಶ್ನೆ, ಪ್ರತ್ಯಕ್ಷ ಪ್ರಮಾಣ ಅಂದ್ರೆ ಏನು? ಅನುಮಾನ ಪ್ರಮಾಣ ಅಂದ್ರೆ ಏನು? ಶಬ್ದ ಪ್ರಮಾಣ ಅಂದ್ರೆ ಏನು? ಯಾರಾದ್ರೂ ಹೇಳ್ತೀರಾ? ಹರೇ ಕೃಷ್ಣ ಪ್ರಭುಜಿ. ಎಸ್ ಪ್ರಭುಜಿ, ಇವಾಗ ಎಲ್ಲೋ ಒಂದ್ ಕಡೆ ಕಳ್ತನ ಆಗಿದೆ. ಕಳ್ತನ ಆಗಿದೆ, ಅದನ್ನ ಕೇಳ್ತಾರೆ ಯಾರೋ, ಈ ತರ ಅಲ್ಲಿ ಕಳ್ತನ ಆಗಿದೆ. ಅದನ್ನ ಕೇಳಿಸ್ಕೊಳ್ಳೋನು ಅವನು ಡೌಟ್ ಪಡ್ತಾನೆ. ಅನುಮಾನ ಪ್ರಮಾಣ. ಪ್ರತ್ಯಕ್ಷ ಪ್ರಮಾಣ ಅಂದ್ರೆ ಕಣ್ಣಿಂದ ನೋಡಿರೋ ಅಂತದ್ದು. ಶಬ್ದ ಪ್ರಮಾಣ ಅಂದ್ರೆ ಅವ್ರು ಹೇಳಿರೋದ ಕೇಳಿಸ್ಕೊಳ್ಳುವಂಥದ್ದು. ಅವ್ರು ಹೇಳಿರೋದು ಕೇಳಿಸ್ಕೊಳ್ಳುವಂಥದ್ದು ಶಬ್ದ ಪ್ರಮಾಣ. ಯಾವ್ದು ಪ್ರತ್ಯಕ್ಷ ಪ್ರಮಾಣ. ಶಬ್ದ ಸೆಕೆಂಡ್ ಶಬ್ದ ಪ್ರಮಾಣ. ಓಕೆ, ಥರ್ಡ್ ಅನುಮಾನ. ಈ 3ರಲ್ಲಿ ಯಾವುದು ಸರಿಯಾದದ್ದು? ನಾನು ಹೇಳೋದಾ? 3ರಲ್ಲಿ ಯಾವುದು ಶ್ರೇಷ್ಠವಾದದ್ದು? ಶಬ್ದ ಪ್ರಮಾಣ. ಪ್ರತ್ಯಕ್ಷ ಪ್ರಮಾಣ. ಪ್ರತ್ಯಕ್ಷ ಪ್ರಮಾಣ. ಓಕೆ ಪ್ರಭು, ನನ್ನ 7ನೇ ಅಧಿವೇಶನ ಇದೆ ನೋಡಿ, 7th. ಅದನ್ನೊಂದ್ಸಲಿ ಕೇಳಿಸ್ಕೊ. ಸರಿ. ಬೇರೆಯವರು ಯಾವ ಪ್ರಮಾಣ 3ರಲ್ಲಿ ಯಾವ ಪ್ರಮಾಣ ಶ್ರೇಷ್ಠವಾದದ್ದು? ಏನೇನು, ಹೆಂಗ್ ಅದನ್ನ ಅರ್ಥ ತಗೋ? ಶಬ್ದ ಪ್ರಮಾಣ ಕರೆಕ್ಟ್ ಪ್ರಭು. ಹೆಂಗೆ? ಅದೇ ನೀವು 7ನೇ ಅಧ್ಯಾಯ ಹೇಳ್ಬೇಕಲ್ವ, ಅದ್ರೊಳಗಡೆ ತಾಯಿ ಇದು ವೇದಗಳಲ್ಲಿ ಏನು ಕೊಟ್ಟಿದ್ದಾರೆ ಅದನ್ನ ಕೇಳಿಸ್ಕೊಂಡು, ಶ್ರದ್ಧೆಯಿಂದ ಕೇಳಿಸ್ಕೊಂಡು ಕಲಿತಿಲ್ಲ, ಅದು ಶಬ್ದ ಪ್ರಮಾಣ ಆಗುತ್ತೆ. ನಮ್ಮ ತಾಯಿ, ನಮ್ಮ ತಂದೆ ಯಾರು ಅಂತ ಹೇಳೋದು ನಮ್ಮ ತಾಯಿಯಿಂದನೇ ಗೊತ್ತಾಗುತ್ತಲ್ಲ, ಅದು ಶಬ್ದ ಪ್ರಮಾಣ ಗೊತ್ತಾಗುತ್ತೆ. ಇನ್ನು ಅನುಮಾನ ಪ್ರಮಾಣದಲ್ಲಿ ಅಂದ್ರೆ ಇನ್ನೊಂದು ಹೇಳ್ತೀವ, ಅನುಮಾನ ಪ್ರಮಾಣ, ಶಬ್ದ ಪ್ರಮಾಣ ಗೊತ್ತಾಗ್ತಾ ಇರ್ಬೋದು. ಇದೇಳ್ತೀವಲ್ಲ, ಅದನ್ನ ಈ ಡಾಕ್ಟರ್ ಇವುಗಳ ಸೈಂಟಿಸ್ಟ್ಗಳಲ್ಲಿ ನೋಡ್ತಾರಲ್ಲ, ನಾನು ನೋಡಿದ್ರೆ ಮಾತ್ರನೇ, ನಾನು ಕಂಡಿಡಿದ್ರೆ ಮಾತ್ರನೇ ಅಂತ ಹೇಳ್ತಾರ, ಅದು ಅನುಮಾನ ಪ್ರಮಾಣ. ಆದ್ರೆ ಹೆಂಗಾಗುತ್ತೆ, ಅದು ಇದಕ್ಕೆ ಉದಾಹರಣೆ ಕೊಡ್ತಿರಲ್ಲ, ವೈರಸ್ಸನ್ನ ಹೆಂಗೆ ನಾವು ನಂಬೋದು ಅಂತ ಕೊಡ್ತಿರಲ್ಲ, ಅದನ್ನ ತಿಳ್ಕೊಬೇಕು. ಶಬ್ದ ಪ್ರಮಾಣದ ತಾಯಿಗಳ ಶಾಸ್ತ್ರಗಳಲ್ಲಿ ನಾವ್ ಏನ್ ಕೊಟ್ಟಿರ್ತಾರೆ ಅದು ತಾಯಿ ಬಂದು ವೇದಗಳು, ಅದನ್ನ ಮುಖಾಂತರ ನಾವು ತಂದೆ ಯಾರು ಅಂತ ತಿಳ್ಕೊಬೋದು ಅಂತ ಅನ್ಸುತ್ತೆ. ಸೊ ಎಲ್ಲದಕ್ಕಿಂತ ಶ್ರೇಷ್ಠವಾದದ್ದು ಶಬ್ದ ಪ್ರಮಾಣ, ಎಲ್ಲದಕ್ಕಿಂತ ಕನಿಷ್ಠವಾದದ್ದು ಅಂತ ಪ್ರತ್ಯಕ್ಷ ಪ್ರಮಾಣ. ಸೊ ಎಸ್ ಪ್ರಭು ಇನ್ನೊಂದು ರೀತಿಯಲ್ಲಿ ಹೇಳಿದ್ರು, ಆವಾಗಲೂ ಅದು ಸ್ಪಷ್ಟವಾಗಿರ್ಬೇಕು, ಬಟ್ ಇಟ್ ಟೇಕ್ಸ್ ಟೈಮ್, ಸಮಯ ತಗೊಳುತ್ತೆ. ಇವಾಗ ನಾನೊಂದು ಪದದ ಬಗ್ಗೆ ಇಲ್ಲ ಒಂದು ವಿಚಾರದ ಬಗ್ಗೆ ವಿಚಾರಣೆ ಮಾಡ್ತಿದ್ದೀನಿ ಅಂತ ತಿಳ್ಕೊಳ್ಳೋಣ. ಒಂದು ಕೇಸ್ ಬಗ್ಗೆನೇ ಆಗಿದೆ, ಯಾರೋ ಕಳ್ತನ ಮಾಡಿದ್ದಾರೆ, ಕೊಲೆ ಆಗಿದೆ, ಯಾವುದೋ ಒಂದು ಚರ್ಚೆ. ಇವಾಗ ಈ ಟೇಬಲ್ ಅಲ್ಲಿ ತಗೊಳ್ಳೋಣ. ಈ ಟೇಬಲ್ ಅಲ್ಲಿ ಆ ಕಡೆ ಒಬ್ರು ಕುಂತವ್ರೆ, ಈ ಕಡೆ ಒಬ್ರು ಕುಂತವ್ರೆ. ಕ್ಲಿಯರ್? ನಾನು ಇಲ್ಲಿ ಲ್ಯಾಪ್ಟಾಪ್ ಇಟ್ಕೊಂಡು ನೋಡ್ತಿದ್ದೀನಿ, ಎಲ್ಲರಿಗೂ ಕಾಣಿಸುತ್ತಾ ಇದ್ದು ಅದು ನಿಖಿಲ್ ಪ್ರಭು ಬಂದಿದ್ದಾರೆ ಮನೆಗೆ, ನಿಖಿಲ್ ಪ್ರಭು ಅಲ್ಲಿ ಕುಂತವ್ರೆ. ನಾನು ಹೇಳ್ತೀನಿ, ನಾನು ಲ್ಯಾಪ್ಟಾಪ್ ಈ ಕಡೆ ಇಟ್ಕೊಂಡು ಲ್ಯಾಪ್ಟಾಪ್ ಅಲ್ಲಿ ಇರೋದು ನೋಡ್ಕೊಂಡು ಹೇಳ್ತಿದ್ದೀನಿ. ಆ ಕಡೆ ದೃಷ್ಟಿ ಹೆಂಗಿದೆ, ಲ್ಯಾಪ್ಟಾಪ್ ಕಾಣಿಸೋದಿಲ್ಲ, ಬದಲಿಗೆ ಅಲ್ಲಿ ನನ್ನ ಒಂದು ಇದನ್ನ ಇಟ್ಟಿದ್ದೀನಿ, ಕ್ಯಾಮ್ರಾ ಇಟ್ಟಿದ್ದೀನಿ. ಸೊ ಅಲ್ಲಿಂದ ನನ್ನ ಮುಖ ಅನ್ನೋದು ಕಾಣಿಸ್ತಾ ಇರುತ್ತೆ, ಇಲ್ಲಿ ಏನ್ ನಡೀತಾ ಇದೆ ಅನ್ನೋದು ಕಾಣಿಸೋದು. ದೃಷ್ಟಿಕೋನ ಹೆಂಗಿದೆ,
ಆ ಕಡೆಯಿಂದ ನೋಡಿ ಅದನ್ನು ಯಾವ ರೀತಿ ಅರ್ಥ ಮಾಡ್ಕೊಂತೀವಿ, ಈ ಕಡೆಯಿಂದ ನೋಡಿ ಅದನ್ನು ಯಾವ ರೀತಿ ಅರ್ಥ ಮಾಡ್ಕೊಂತೀವಿ, ಯಾವ ಸಂದರ್ಭದಲ್ಲಿ ಯಾವ ಕಡೆಯಿಂದ ಯಾವ ರೀತಿ ಅರ್ಥವನ್ನ ತಗೊಳ್ಬೇಕು, ಒಂದೇ ಪದವನ್ನ. ಅತಿ ಮುಖ್ಯವಾದ ಶಬ್ದ ಪ್ರಮಾಣ ಬಂದು ಎಲ್ಲದಕ್ಕಿಂತ ಶ್ರೇಷ್ಠವಾದದ್ದು ಈ ಒಂದು ದಿವ್ಯತ್ವದಲ್ಲಿ, ಈ ಒಂದು ಆತ್ಮಜ್ಞಾನದಲ್ಲಿ ಶ್ರೇಷ್ಠವಾದದ್ದು ಶಬ್ದ ಪ್ರಮಾಣ. ಇದು ಪ್ರತ್ಯಕ್ಷ ಪ್ರಮಾಣ ಶ್ರೇಷ್ಠ ಅಂತೀವಿ. ಸೊ ಉದಾಹರಣೆಗೆ ಈ ಒಂದು ಗ್ರಹ ಬಲ, ನಮ್ಮ ಜೀವನದಲ್ಲಿ ಹಲವಾರು ಗ್ರಹ ಬಲದಿಂದ ನಮ್ಮ ಜೀವನ ಹೆಂಗಿದೆ. ಶನಿ ಗ್ರಹ ಇದೆ ಅಂತ ಹೆಂಗ್ ನಾನು ನಂಬಲೆ, ಗುರು ಗ್ರಹ ಈ ರೀತಿ ನನ್ನ ಮೇಲೆ ಪ್ರಭಾವ ಬೀರ್ತಾ ಇದೆ, ಹೆಂಗ್ ನನ್ನ ಅದನ್ನ ಹೆಂಗ್ ನಂಬಲೆ, ನನ್ನ ಕಣ್ಣಿಗೆ ಕಾಣಿಸೋದಿಲ್ವಲ್ಲ. ಕ್ಲಿಯರ್? ಸೊ ಅದ್ರ ಮೇಲೆ ನಂಬಿಕೆ ಇಲ್ವಾ? ಅರ್ಥ ಆಗ್ತಿದೆ? ಎಸ್. ಸೊ ಕಣ್ಣಿಗೆ ಕಾಣಿಸೋದು ಮಾತ್ರನೇ ಸತ್ಯ ಅಂತ ತಿಳ್ಕೊಂಡ ವ್ಯಕ್ತಿ ಮೂರ್ಖನಾಗಿ, ಆತನಿಗೆ ಆತ್ಮ ಈ ಒಂದು ಆಧ್ಯಾತ್ಮಿಕ ಜ್ಞಾನ ಇಲ್ಲದೆ ಇರುವಂತ ವ್ಯಕ್ತಿ. ನಂತರ ಅನುಮಾನ ಇರಬಹುದು, ಇಲ್ಲ, ಎರಡೂ ರೀತಿಯಲ್ಲಿ ಅನುಮಾನ. ಇನ್ನು ಸಿಂಪಲ್ ಆಗಿ ಅರ್ಥ ಮಾಡ್ಕೊಳ್ಬೇಕಂದ್ರೆ ಲಾಜಿಕ್. ಉದಾಹರಣೆಗೆ ವಿಜ್ಞಾನಿಗಳೆಲ್ಲ ನೋಡ್ಬೋದು, ಬಿಗ್ ಬ್ಯಾಂಗ್ ಥಿಯರಿ ಅಂತೆ, ಅದು ಇದು ಹಲವಾರು ವಿಚಾರ ಹೇಳ್ತಾರೆ. ಓ, ಕೋತಿನೂ ಮನುಷ್ಯನ ತರ ಇರೋದ್ರಿಂದ ಆ ಮಂಗನಿಂದ ಮಾನವ ಅದರ ಶಬ್ದ ಪ್ರಮಾಣ, ಸೃಷ್ಟಿಯ ಮೂಲ ಯಾವ ರೀತಿ. ಇವಾಗ ಆ ಮಗುವಿನ ಮೂಲ ತಂದೆ ಯಾರು ಅಂತ ತಾಯಿ ಮಾತ್ರ ಗೊತ್ತಿಲ್ಲ, ಯಾರು ಗೊತ್ತಾಗೋದಿಲ್ಲ. ಮದುವೆ ಆಗಿದ ತಕ್ಷಣ ಈತನಿಂದ ನಮ್ಮ ತಂದೆ ಅಂತ ಹೇಳಕ್ ಆಗೋದಿಲ್ಲ. ಸೊ ಬೀಜ ಯಾರದಿಂದ ಪಡ್ಕೊಂಡಿದ್ದಾಳೆ ಆ ತಾಯಿ, ಆತನೇ ತಂದೆ. ಸೊ ತಾಯಿಗೆ ಮಾತ್ರನೇ ಗೊತ್ತು ಶಬ್ದ ಪ್ರಮಾಣ. ಆ ಒಂದು ಶಬ್ದ ಪ್ರಮಾಣ ಒಂದು ಯಾವ ರೀತಿ ಬರುತ್ತೆ, ಗುರು ಸಾಧು ಶಾಸ್ತ್ರ. ಗುರು ಹೇಳೋದು ಸುಳ್ಳು, ಶಾಸ್ತ್ರ ಹೇಳೋದು ಸುಳ್ಳು, ಸಾಧು ಹೇಳೋದು ಸುಳ್ಳು ಆಗಬಹುದು, ಎಲ್ಲವೂ ಸುಳ್ಳಾಗಬಹುದು. ಗುರು ಸಾಧು ಶಾಸ್ತ್ರ ಯಾವತ್ತೂ ಸುಳ್ಳಾಗಲ್ಲ. ಅರ್ಥ ಆಗ್ತಿದೆಯಾ? ಸಮಯ ಟ್ರಯಾಂಗಲ್ ತತ್ವ, ಟ್ರಯಾಂಗಲ್ ಅಲ್ಲಿ ಅರ್ಥ ಮಾಡ್ಕೊಳ್ಳುವಂಥದ್ದು. ಮೂರು ಒಂದನ್ನೇ ಹೇಳಬೇಕು, ಆವಾಗ ಮಾತ್ರ ಅದು ಅಧಿಕೃತವಾದ ಶಬ್ದ ಪ್ರಮಾಣ ಆಗುತ್ತೆ, ಇಲ್ಲ ಅಂದ್ರೆ ಆಗಲ್ಲ. ಅದಕ್ಕೆ ನೀವು ನೋಡ್ಬೋದು, ಭಗವದ್ಗೀತೆಯಲ್ಲಿ ಕೃಷ್ಣನು ಖುದ್ದಾಗಿ ಹೇಳದೆ ಅಲ್ಲೂ ಸಹ ಆಚಾರ್ಯರ ಒಂದು ಉಲ್ಲೇಖವನ್ನು ತಗೋತಾನೆ. ಅರ್ಜುನ, ನಾನು ಮಾತ್ರ ಇಲ್ಲ, ಇತಿಹಾಸದಲ್ಲಿ ಈ ರೀತಿ ಎಲ್ಲರೂ ಈ ಒಂದು ಋಷಿ ಮುನಿಗಳು ಎಲ್ಲರೂ ಇದನ್ನ ಆಮೋದಿಸಿದ್ದಾರೆ, ಪ್ರಯೋಗಿಸಿದ್ದಾರೆ, ಅವರ ಜೀವನದಲ್ಲಿ ಪ್ರಯೋಗದಿಂದ ಅದನ್ನ ಇದೇ ರೀತಿ ಅನ್ನೋದನ್ನ ಹೇಳಿದ್ದಾರೆ. ಗುರುನು ಅದನ್ನೇ ಹೇಳಬೇಕು, ಶಾಸ್ತ್ರನು ಅದನ್ನೇ ಹೇಳಬೇಕು, ಆಚಾರ್ಯರು ಅದನ್ನೇ ಹೇಳಬೇಕು, ಅಂದ್ರೆ ಪರಂಪರೆ ಅದನ್ನೇ ಹೇಳಬೇಕು. ಆವಾಗ ಮಾತ್ರ ಅಧಿಕೃತವಾಗಿದೆ. ನಾನು ಶಾಸ್ತ್ರವನ್ನ ಓದಿ ಸಹ ಪರಿಪೂರ್ಣವಾಗಿ ಅರ್ಥ ಮಾಡ್ಕೊಳ್ಳಕ್ಕೆ ಆಗೋದಿಲ್ಲ. ಕ್ಲಿಯರ್? ಎಸ್. ಇಲ್ಲಿ ನೋಡಿದ್ವು, ಹಲವಾರು ಜಾಗದಲ್ಲಿ ನೋಡ್ತಿದೀವಿ ಅದನ್ನ. ಒಂದೊಂದು ಆಚಾರ್ಯರು ಯಾವ ರೀತಿ ವಿವರಣೆ ಕೊಡ್ತಾರೆ, ಪ್ರತಿಯೊಬ್ಬರ ದೃಷ್ಟಿಕೋನ ಒಂದೇ ಇರೋದಿಲ್ಲ. ಸೊ ಎಲ್ಲರ ದೃಷ್ಟಿಕೋನವನ್ನು ತಗೊಂಡು, ಅದಕ್ಕೆ ಶ್ರೀಲ ಪ್ರಭುಪಾದ ಎಲ್ಲರಿಗಿಂತ ಶ್ರೇಷ್ಠ ಏನಕ್ಕೆ, ಎಲ್ಲರ ದೃಷ್ಟಿಕೋನ ಅದಕ್ಕೆ ಅಧಿಕೃತವಾದದ್ದು, ಪರಂಪರೆಯನ್ನು ನೆಲೆಸಿ ಆ ಒಂದು ಜ್ಞಾನವನ್ನು ಕೊಡುವಂತದ್ದಾಗಿತ್ತು. ಅವ್ರು ಭಗವದ್ಗೀತೆ ಕೊಟ್ಟದ್ದು ಈ ಬಲದೇವ ವಿದ್ಯಾಭೂಷಣ ಮತ್ತೆ ವಿಷ್ಣು ಚಕ್ರವರ್ತಿ ಠಾಕೂರ್ ನೋಟ್ಸ್ ಇಂದ, ಅವರು ನಂತರ ಅವ್ರ ಗುರುಗಳ ವಾಕ್ಯದನ್ನ ಇಟ್ಕೊಂಡು ಹೆಂಗೆ ಒಂದು ಲ್ಯಾಬ್ ಅಲ್ಲಿ ನಾವು ಸಂಶೋಧನೆ ಮಾಡಿ ಇದರ ವಿಜಯ ಮಾಡ್ತಿದ್ವಿ ಗೊತ್ತೆ, ಆ ರೀತಿಯಾಗಿ ಮಾಡಿ ಇದು ಸರಿಯಾದ ಮಾರ್ಗ, ವಿಧಾನ ಅಂತ ಹೇಳ್ಕೊಡ್ತಾರೆ. ಅದಕ್ಕೆ ಶ್ರೀಲ ಪ್ರಭುಪಾದ ನೋಡಿ, ಇವಾಗ ಶ್ರೀಲ ಪ್ರಭುಪಾದ ಪುಸ್ತಕಕ್ಕೆ ನಮಗೆ ಮೌಲ್ಯ ಅನ್ನೋದು ಹೆಚ್ಚುತ್ತಾ ಇರುತ್ತೆ. ನೋಡ್ವಿ, ಇಷ್ಟೆಲ್ಲಾ ಕಷ್ಟ ಪಡ್ತಾ ಇದೀವಿ, ಅದು ಇದು ಎಲ್ಲ ತಗೊಂಡು ಎಷ್ಟು ನಮ್ಮ ತಲೆಯೆಲ್ಲ ಗೊಬ್ಬರ ಆಗೋಗ್ತದೆ. ಅದು ಎಷ್ಟು ಸುಲಭವಾಗಿ ಶ್ರೀಲ ಪ್ರಭುಪಾದರು ನಮ್ಮನಿಗೆ ಆ ಒಂದು ಭಾವಾರ್ಥದಲ್ಲಿ ಅದರ ವಿವರಣೆಯನ್ನು ಕೊಟ್ಟಿರ್ತಾರೆ. ಇಷ್ಟೆಲ್ಲ ಓದ್ತಾರೆ ಎಷ್ಟಿಗೆ ತಿಳ್ಕೊಳ್ಳೋದಕ್ಕಲ್ಲ, ನಮ್ಮ ಒಂದು ಆಚಾರ್ಯರ ಮಹತ್ವವನ್ನು ಶ್ರೀಲ ಪ್ರಭುಪಾದರ ಒಂದು ಮಹತ್ವ ತಿಳ್ಕೊಳ್ಳೋದಕ್ಕೋಸ್ಕರ. ಅದಕ್ಕೆ ಅದರ ಪುಸ್ತಕದ ಮೇಲೆ, ಶ್ರೀಲ ಪ್ರಭುಪಾದರ ಪುಸ್ತಕದ ಮೇಲೆ ನಂಬಿಕೆ ಹೆಚ್ಚುವುದಕ್ಕೋಸ್ಕರವಾಗಿ ಕೆಲವು ಯಾರೋ ಭಕ್ತಿ ಸಿದ್ಧಾಂತ ಸರಸ್ವತಿ ಪ್ರಭುಪಾದರ ಪುಸ್ತಕಗಳನ್ನು ಓದ್ಬಿಟ್ರೆ ಎಲ್ಲ ಗೊತ್ತಾಗ್ಬಿಡುತ್ತೆ, ಇಲ್ಲ ವಿಷ್ಣು ಚಕ್ರವರ್ತಿ ಮಹಾನ್ ಆಚಾರ್ಯಂತೆ, ಬಲದೇವ ವಿದ್ಯಾಭೂಷಣಂತೆ, ಅವರಂತೆ ಇವರಂತೆ, ಈ ಆಚಾರ್ಯ ಯಾರ ಆಚಾರ್ಯ, ನಮ್ಮ ಆಚಾರ್ಯನೇ ಅಷ್ಟು ಕಮ್ಮಿ ಮಾಡ್ಬಿಡ್ತೀವಿ.
ಯಾಕಂದ್ರೆ ನಮ್ಮ ಕಾಲಘಟ್ಟದಲ್ಲಿರೋದು ನಮ್ಗೆ ಆ ಗೌರವ ಅನ್ನೋದಿರುತ್ತೆ. ಯಾವ ರೀತಿ ಸಾಕ್ಷಾತ್ ಭಗವಂತ ಅಖಿಲಾಂಡ ಕೋಟಿ ಬ್ರಹ್ಮಾಂಡ ನಾಯಕನೇ ಕೃಷ್ಣನೇ ಇಳಿದು ಬಂದ್ರು ಆ ದುರ್ಯೋಧನ ಮತ್ತೆ ಇವರೆಲ್ಲ ನಂಬಲಿಲ್ಲ ಭಗವಂತನಾಗಿ. ಕರೆಕ್ಟ್. ಆ ರೀತಿಯಾಗಿ ನಾವು ಇದೆಲ್ಲ ಓದಿ ತಿಳ್ಕೊಂಡು ಹಲವಾರು ಪ್ರಯೋಗಗಳು ಮಾಡಿದಾಗ ಗೊತ್ತಾಗುತ್ತೆ, ಶ್ಲೋಕ ಪುಸ್ತಕಗಳ ಮಹತ್ವ ಗೊತ್ತಾಗುತ್ತೆ, ಸುಲಭವಾಗಿ ನಾವು ಅರ್ಥ ಮಾಡ್ಕೊಂಡು ಅದನ್ನು ಮುಂದುವರಿಸ್ಕೊಳ್ಳೋದಕ್ಕೆ ಸಾಧ್ಯ. ಸೊ ಇವತ್ತು ಟೈಮ್ ಆಗ್ತಾ ಇದೆ, ಆದ ಕಾರಣ ಇಲ್ಲೇ ನಿಲ್ಸನೆ. ಸೊ ಶ್ರೀಜಿ ಪ್ರಭು ಗ್ರೂಪ್ ಅಲ್ಲಿ ಒಂದು ಮೆಸೇಜ್ ಹಾಕ್ಬಿಟ್ಟು ಬಲದೇವ್ ವಿದ್ಯಾಭೂಷಣ್ ಮತ್ತೆ ನಾರಾಯಣ ಸ್ವಾಮಿಯ ಒಂದು ನೋಟ್ಸ್ ಅನ್ನ ಚರ್ಚೆ ಮಾಡ್ಬೇಕು. ಯಾವ್ದು 25ನೇ ಶ್ಲೋಕದ್ದು, ಯಾವತ್ತು ಸೋಮವಾರ. ಇದನ್ನ ಹರೇ ಕೃಷ್ಣ. ಯಾರಿಗಾದ್ರೆ ಏನ್ ಪ್ರಶ್ನೆಗಳಿದ್ರೆ? ಹರೇ ಕೃಷ್ಣ. ನಾಳೆ ಸೆಕೆಂಡ್ ಸ್ಯಾಟರ್ಡೇ ಎಸ್. ಸೊ ನಾಳೆ 2ನೇ ಶನಿವಾರ ಅಭಿಷೇಕ. ತಿಂಗಳು ಒಂದ್ಸರಿ ಅವಕಾಶ ಅದು ಸಿಗುತ್ತೆ. ಯಾರ್ಯಾರು ಎಷ್ಟೆಷ್ಟರ ಮಟ್ಟಿಗೆ ಅದ್ರ ಅವ್ರ ಜೀವನದಲ್ಲಿ ತಗೊಂತಾರೆ ಹಲವಾರು ರೀತಿಯಲ್ಲಿ. ಸೊ ಹತ್ತಿರದಲ್ಲಿ ಇರೋರು ಆದಷ್ಟು ಬಂದು ಅಡಿಗೆ ಸೇವೆ ಅನ್ನೋದನ್ನ ಮಾಡಬಹುದು. ಯಾವ ಚೆಕ್ ಅಲ್ಲಿಲ್ಲೂ ಸೇವೆ ತರ ಏನ್ ಬೇಕಾದ್ರೂ ಮಾಡ್ಬೋದು. ಬಂದೊಂದು ಚಿಕ್ಕದಾಗಿ ಚಾರೆ ಹಾಕೋದು, ಹೂವು ಬಿಡಿಸೋದು, ಇಲ್ಲ ಹೋಗಿ ತರಕಾರಿಗಳನ್ನ ಕಟ್ ಮಾಡೋದು, ಅಡಿಗೆ ಮಾಡುವಂಥದ್ದು, ಇದು ಮಾಡೋದು. ಬಂದು ಕುಂತ್ಕೊಂಡು ಅಭಿಷೇಕ ನೋಡೋದು ಒಂದು ಸೇವೆನೆ. ಇಲ್ಲ ಬಂದಲ್ಲಿ ಪ್ರಸಾದ ತಿನ್ಕೊಂಡು ಹೋಗ್ತೀನಿ ಅಂದ್ರೂ ಸೇವೆನೆ, ತೊಂದರೆ ಇಲ್ಲ. ಯಾವ ರೀತಿಯಾದನ್ನು ನಿಮ್ಮ ಶಕ್ತಿ ಅನುಸಾರ ನಿಮ್ಮ ಇರುತ್ತೆ, ನಿಮ್ಗೆ ಬೇಕಾದ್ರೂ ಮಾಡ್ಬೋದು. ತುಂಬಾ ದೂರದಲ್ಲಿ ಇದೀನಿ ಆಗಲ್ಲ ಹಂಗೆ ಹಿಂಗೆ ಅಟ್ಲೀಸ್ಟ್ ಆ ಸೇವೆ ಮಾಡೋದ್ರಲ್ಲಿ ಸಹಕಾರ ಅನ್ನೋದನ್ನ ಯಾವುದೋ ಒಂದು ರೀತಿಯಲ್ಲಿ ಆ ಕಾಣಿಕೆಯನ್ನ ಕೊಟ್ಟು ಆ ಅಡಿಗೆ ಮಾಡೋದಕ್ಕೆ, ಅಭಿಷೇಕ ಮಾಡೋದಕ್ಕೆ ಯಾವುದು ಆ ರೀತಿನೂ ಮಾಡ್ಬೋದು. ಹಲವಾರು ರೀತಿಯಲ್ಲಿ ಅವಕಾಶಗಳು ಇರುತ್ತೆ. ಯಾರ್ಯಾರಿಗೆ ಯಾವ್ಯಾವ್ದು ಸಾಧ್ಯ ಆ ರೀತಿ ಅದನ್ನ ತೊಡಗಿ. ಆದ್ರೆ ಪ್ರತಿ ತಿಂಗಳು ಸಾಧ್ಯ ಆದಷ್ಟು ನಿಮ್ಮ ಒಂದು ಸೇವೆ ಅನ್ನೋದನ್ನ ನೀವು ಮಾಡಬೇಕು, ಪ್ರಯತ್ನವನ್ನು ಮಾಡಿ. ಅದ್ರ ಮೇಲೆ ನಿಮ್ಮ ಒಂದು ವ್ಯಕ್ತಿಗತವಾದ ಒಂದು ನಿರ್ಧಾರಗಳು ಯಾವ ರೀತಿ ನಿಮ್ಗೆ ಸೇರಿ. ಬಟ್ ಪ್ರತಿಯೊಬ್ಬರು ಎಲ್ಲಾ ಸೇವೆಯಲ್ಲೂ ತೊಡಗುವಂತ. ಎಸ್. ಇನ್ನು ಬೇರೆ ಏನಾದಿದೆಯಾ? ಹರೇ ಕೃಷ್ಣ ಪ್ರಭುಜಿ. ಎಸ್. ಹರೇ ಕೃಷ್ಣ ಪ್ರಭು, ದಂಡವತ್ ಪ್ರಣಾಮಗಳು ಪ್ರಭುಜಿ. ನನ್ನ ಪ್ರಶ್ನೆ ಐತಿ ಪ್ರಭುಜಿ. ಕಣ್ಣಿಗೆ ಕಾಣದೆ ಇರೋದನ್ನ ವಿಶ್ವಾಸ ಮಾಡ್ಬೇಕು ಹೇಳಿದ್ರಿ ಪ್ರಭುಜಿ. ಅಂದ್ರೆ ಈಗ ಒಂದು ದೇಹದಲ್ಲಿ ಒಂದು ಆತ್ಮ ಇದೆ. ಆಗ ಕೆಲವೊಬ್ರು ಹೇಳ್ತಾರೆ ಅವ್ರು ಇನ್ನೊಂದು ಅವರು ಆನ್ ಮಾಡ್ಕೊಳ್ತಾರೆ. ನೀವೆಲ್ಲಿದ್ದೀರ ಅನ್ನೋದು ನಮ್ಗೆ ಗೊತ್ತಾಗ್ತಾ ಇಲ್ಲ. ಹರೇ ಕೃಷ್ಣ ಪ್ರಭುಜಿ. ಹರೇ ಕೃಷ್ಣ. ವಿಡಿಯೋ ಆನ್ ಆಗಿದ್ಯಾ? ಹಾ, ವಿಡಿಯೋ ಆನ್ ಮಾಡಿದ್ದೇನೆ. ವಿಡಿಯೋ ಆನ್ ಇದೆ ಪ್ರಭು. ಹಾ, ಮಾತಾಡಿ ಮಾತಾಡಿ ಪ್ರಭುಜಿ. ನಮ್ಗೆ ಕಣ್ಣಿಗೆ ಕಾಣದೇ ಇರೋದನ್ನ ನಂಬಬೇಕು ಹೇಳಿದ್ರಿ. ಈಗ ನಮ್ಮ ದೇಹದಲ್ಲಿ ಆಲ್ರೆಡಿ ಒಂದು ಆತ್ಮ ಇದೆ. ಆಗ ಇನ್ನೊಬ್ರು ಹೇಳ್ತಾರೆ ನಿಮ್ಮ ದೇಹದಲ್ಲಿ ಎಲ್ಲಿಂದೋ ಒಂದು ಬೇರೆ ಆತ್ಮ ಹೋಗಿದೆ, ಕೆಟ್ಟ ಆತ್ಮನ ಎಂತದೋ ಒಂದು ಆತ್ಮ ಇದೆ ಅಂತ ಹೇಳ್ತಾರೆ ಪ್ರಭು. ಆಗ ಒಂದು ದೇಹದಲ್ಲಿ 2 ಆತ್ಮ ಇದೆ ಅಂತ ಹೇಳಿ ನಂಬಬಹುದಾ ಪ್ರಭುಜಿ ನಾವು? ಒಂದು ನಿಮಿಷ. ಇವಾಗ ನಿಮ್ದು ಯಾಕೆ ನನಗೆ ಕಾಣಿಸ್ತಾ ಇರ್ಲಿಲ್ಲ ಗೊತ್ತಿಲ್ವೇ? ಸೊ ನೀವ್ ಹೇಳೋ ಆತ್ಮ ಬೇರೆ ಪ್ರಭು. ಮಾತಾಜಿ 2 ಆತ್ಮ ಇರ್ಬೋದು. ಅದ್ರಲ್ಲಿದೆ ಬರೀ 1-2 ಆತ್ಮ, ಅಸಂಖ್ಯಾತ ಆತ್ಮಗಳಿವೆ. ಒಂದೊಂದು ರಕ್ತ ಕಣಗಳು ಒಂದೊಂದು ಆತ್ಮನೇ. ಒಂದು ದೇಹದಲ್ಲಿ ಎಷ್ಟು ಆತ್ಮಗಳಿರ್ಬೋದಾ ಪ್ರಭುಜಿ? ಏನ್ ಮಾತಾಜಿ? ಒಂದು ದೇಹದಲ್ಲಿ ಎಷ್ಟಾದ್ರೂ ಆತ್ಮಗಳಿರ್ಬೋದಾ ಪ್ರಭುಜಿ? ಅಸಂಖ್ಯಾತ ಆತ್ಮಗಳು ಇರ್ಬೋದು. ಬಟ್ ಈ ದೇಹದ ಒಡೆಯ ನಾನು ಒಬ್ಬನೇ, ನಾನು ಒಂದೇ ಆತ್ಮ. ಅರ್ಥ ಆಗ್ತಿದೆ? ಇಡೀ ದೇಹಕ್ಕೆ ಒಂದೇ ಆತ್ಮ. ಆ ಆತ್ಮದ ಆಶ್ರಯವನ್ನ ಹಲವಾರು ಆತ್ಮಗಳು ಪಡ್ಕೊಳ್ಬಹುದು. ಅರ್ಥ ಆಗ್ತಿದ್ಯಾ? ಹಲವಾರು ನಮ್ಮ ಒಂದು ದೇಹದೊಳಗಡೆ ಬ್ಯಾಕ್ಟೀರಿಯಾಗಳಿರುತ್ತೆ, ವೈರಸ್ಗಳಿರುತ್ತೆ, ಅದನ್ನು ಆತ್ಮ ತಾನೆ. ಹಲವಾರು ಜೀವರಾಶಿಗಳು ನಮ್ಮ ದೇಹದಲ್ಲಿ ಇರುತ್ತೆ, ಅದನ್ನು ಆತ್ಮ ತಾನೆ. ಅರ್ಥ ಆಗ್ತಿದ್ಯಾ? ಇವಾಗ ಯಾವ್ದೋ ಆತ್ಮ ನಿಮ್ಮ ದೇಹದೊಳಗಡೆ ಬಂದಿದೆ ಅಂತ ಹೇಳ್ತಾರೆ. ಅದೇನು
ಅದು ಸ್ಥೂಲ ಶರೀರ ಇಲ್ಲದೆ ಇರುವಂತ ಆತ್ಮ ಯಾವಾಗ ನನ್ನ ಮೇಲೆ ಪ್ರಭಾವ ಬೀರಕ್ಕೆ ಸಾಧ್ಯವಾಗುತ್ತೆ ಅಂತ ಆತ್ಮ ನಮ್ಮೊಳಗಡೆ ಸೇರ್ಕೊಂಡಿರುತ್ತೆ. ಅದನ್ನ ದೆವ್ವ ಅಂತಲೂ ಸಹ ಹೇಳ್ತೀವಿ, ಅದನ್ನ ಆತ್ಮ ಅಂತೀವಿ, ದೆವ್ವ ಅಂತ. ಅದು ನನ್ನ ಮೇಲೆ ಆ ಪ್ರಭಾವ ಅಂತ ಬೀರುತ್ತೆ, ನನ್ನ ಮೇಲೆ ಆವರಿಸ್ಕೊಂಡಿರುತ್ತೆ. ಕ್ಲಿಯರ್? ಅರ್ಥ ಆಯ್ತು ಪ್ರಭುಜಿ. ಧನ್ಯವಾದಗಳು ಪ್ರಭುಜಿ. ಓಕೆ, ಫೈನ್. ಓಕೆ, ಬೇರೆಯವರಿಗೆ ಇಲ್ಲಿ ಮತ್ತೆ ಹೋಯ್ತಲ್ಲ ಒಂದ್ ಸೆಕೆಂಡ್ ನೋಡ್ತೀನಿ. ಕೆಲಸ ಮಾಡುತ್ತೆ. ಓಕೆ, ಬೇರೆ ಯಾರಿಗೇನು ಪ್ರಶ್ನೆ ಇದೆಯಾ? ಫೈನ್. ಇನ್ನು ಇದರಲ್ಲಿ ಹಲವಾರು ಫೀಚರ್ಸ್ ಇದೆ. ಅರಟೆಯಲ್ಲಿ ಏನೇನಿದೆ ಅಂತ ಗೊತ್ತಿಲ್ಲ. ಓಕೆ, ಹರೇ ಕೃಷ್ಣ. ಎಲ್ಲರಿಗೂ ಧನ್ಯವಾದ ಈ ಒಂದು ಅಧಿವೇಶನದಲ್ಲಿ ಪಾಲ್ಗೊಂಡಿದ್ದಕ್ಕೆ. ನೆಕ್ಸ್ಟ್ ಸೋಮವಾರ ಭೇಟಿ ಆದ್ಮೇಲೆ ಒಂದು ಬಾರಿ ಹರೇ ಕೃಷ್ಣ ಮಹಾಮಂತ್ರವನ್ನು ಹೇಳ್ತಾ ಹರೇ ಕೃಷ್ಣ 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 ಹರೇ ಹರೇ, ಹರೇ ರಾಮ 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 ಹರೇ ಹರೇ. ಪಂಚಕಲ್ಪತರುಭ್ಯಶ್ಚ ಕೃಪಾ ಸಿಂಧುಭ್ಯೇವ ಚ ಪತಿತಾನಾಂ ಪಾವನೇಭ್ಯೋ ವೈಷ್ಣವೇಭ್ಯೋ ನಮೋ ನಮಃ. ಅನಂತ ಕೋಟಿ ವೈಷ್ಣವ की जय, प्रयातपान श्री प्रभुपाद की जय, प्रयातपान गुरु महाराज की जय. ಹರೇ ಕೃಷ್ಣ. ಎಲ್ಲರೂ ಒಂದು ಬಾರಿ ಹರೇ ಕೃಷ್ಣ ಹೇಳ್ತಾ ಒಂದು ಅಧಿವೇಶನವನ್ನು ಬಿಡಿ. ಹರೇ ಕೃಷ್ಣ. ಧನ್ಯವಾದ ಪ್ರಭು. ಕೃಷ್ಣ ಪ್ರಭು, ದಂಡೋತ್ ಪ್ರಣಾಮ ಪ್ರಭು. ಹರೇ ಕೃಷ್ಣ ಪ್ರಭು, ದಂಡೋತ್ ಪ್ರಣಾಮ ಪ್ರಭು. ಪ್ರಭು ಕೃಷ್ಣ ಪ್ರಭು, ಧನ್ಯವಾದಗಳು. ಧನ್ಯವಾದಗಳಮ್ಮ. ಸಂಗೀತ ಪ್ರವೀಣ್ ಕುಮಾರ್ ಪ್ರಭು ಹರೇ ಕೃಷ್ಣ, ಶ್ರೀಜಿ ಪ್ರಭು ಹರೇ ಕೃಷ್ಣ. ಎಲ್ಲರಿಗೂ ಹರೇ ಕೃಷ್ಣ. ಧನ್ಯವಾದ. ಏನ್ ಮಾಡ್ತಿದ್ದೀವಿ?